ಪ್ರೈಸ್ ಗಾಡ್. ದೇವರು ನಮ್ಮನ್ನು ಆಶೀರ್ವದಿಸಲಿ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಶುಭಾಶಯಗಳು. ದೇವರ ನಾಮಕ್ಕೆ ಸ್ತೋತ್ರ. ನಮ್ಮ ಇಂದಿನ ಸಂದೇಶದ ಶೀರ್ಷಿಕೆ, ನಿಮ್ಮ ಭಾವನಾತ್ಮಕ ಗಾಯಗಳನ್ನು ಗುಣಪಡಿಸಿ. ಇಂದು ನಾವು ಎಲ್ಲಿ ನೋಡಿದರೂ ಹೆಚ್ಚುತ್ತಿರುವ ಆತಂಕ, ಭಯ, ಕೋಪ, ಒತ್ತಡದ ಮಟ್ಟಗಳ ಪುರಾವೆಗಳು. ಇದಕ್ಕೆ ಮೂಲ ಕಾರಣವು ಮಾನವನ ಭಾವನಾತ್ಮಕ ಅಪಕ್ವತೆ. ನಮ್ಮ ಸುಧಾರಿಸಿದ ಆರೋಗ್ಯಕ್ಕೆ ಭಾವನಾತ್ಮಕ ಪರಿಪಕ್ವತೆಯು ಅಗತ್ಯವಾಗಿದೆ. ನಮ್ಮ ಭಾವನೆಗಳು ನಾವು ತಿಳಿದುಕೊಳ್ಳುವುದಕ್ಕಿಂತ ಹೆಚ್ಚು ಪರಿಣಾಮ ನಮ್ಮ ಮೇಲೆ ಬೀರುತ್ತದೆ. ಭಾವನೆಗಳು ನಮ್ಮ ಆತ್ಮದ ಗುಪ್ತ ಭಾಗಗಳಲ್ಲಿ ಏನಿದೆ ಎಂಬುದನ್ನು ತೋರಿಸುತ್ತದೆ. ನಮ್ಮ ಭಾವನೆಗಳೊಂದಿಗೆ ನಾವು ಪರಿಚಿತರಾಗಬೇಕು. ಆಗ ಮಾತ್ರ ನಮ್ಮೊಳಗೆ ಏನಾಗುತ್ತದೆ ಎಂದು ನಮಗೆ ಅರ್ಥವಾಗುತ್ತದೆ. ದೈಹಿಕವಾಗಿ ಆರೋಗ್ಯವಾಗಿರುವುದು ಮತ್ತು ನಮ್ಮ ಭೌತಿಕ ದೇಹವನ್ನು ಕಾಳಜಿ ವಹಿಸಲು ನಮಗೆ ಗೊತ್ತಿದೆ, ಅದು ಮುಖ್ಯವಾಗಿದೆ. ಮತ್ತು ನಾವೆಲ್ಲರೂ ನಮ್ಮ ಭೌತಿಕ ದೇಹವನ್ನು ನೋಡಿಕೊಳ್ಳುತ್ತೇವೆ. ನಾವು ನಮ್ಮ ಆಧ್ಯಾತ್ಮಿಕ ದೇಹ ಮತ್ತು ಭಾವನಾತ್ಮಕ ಆರೋಗ್ಯವನ್ನು ನಾವು ನೋಡಿಕೊಳ್ಳಬೇಕು. ನಾವು ನಮ್ಮ ದೈಹಿಕ ಆರೋಗ್ಯವನ್ನು ನೋಡಿಕೊಳ್ಳುವಂತೆ ನಮ್ಮ ಭಾವನಾತ್ಮಕ ಆರೋಗ್ಯವನ್ನು ನಾವು ನೋಡಿಕೊಳ್ಳಬೇಕು. ನಮಗೆ ಇದು ಅಷ್ಟೊಂದು ತಿಳುವಳಿಕೆ ಇಲ್ಲ ಇದರ ಬಗ್ಗೆ. ನಮಗೆ ಇದು ಅರ್ಥವಾಗುವುದಿಲ್ಲ. ಭಾವನೆಗಳು ನಮ್ಮಲ್ಲಿರುವ ಶಕ್ತಿಯಾಗಿತ್ತು. ಅದು ನಮ್ಮ ಜೀವನವನ್ನು ಮಾಡಲು ಅಥವಾ ಮುರಿಯಲು ಸಾಮರ್ಥ್ಯವಾಗಿದೆ. ಭಾವನೆಗಳು ನಮ್ಮೊಳಗಡೆ ಇರುವ ಶಕ್ತಿ. ಆ ಭಾವನೆಗಳು ನಮಗೆ ಶಕ್ತಿ ಕೊಡಬಹುದು, ಅಲ್ಲಾಂದ್ರೆ ಅದರಿಂದ ನಾವು ತುಂಬಾ ದುರ್ಬಲರಾಗುತ್ತೇವೆ. ಭಾವನೆಗಳು ನಮ್ಮ ಹೃದಯದಲ್ಲಿ ಏನು ನಡೆಯುತ್ತದೆ ಎಂಬುದನ್ನು ಬಹಿರಂಗಪಡಿಸಲು ದೇವರು ನೀಡಿದ ಸೂಚಕಗಳಾಗಿವೆ. ಜ್ಞಾನೋಕ್ತಿಗಳು 4:23 ನಾವು ಓದುತ್ತೇವೆ, ನಿನ್ನ ಹೃದಯವನ್ನು ಬಹು ಜಾಗ್ರತೆಯಿಂದ ಕಾಪಾಡಿಕೋ, ಅದರೊಳಗಿಂದ ಜೀವಧಾರಗಳು ಹೊರಡುವವು. ನಮ್ಮ ಹೃದಯ ನಮ್ಮ ಜೀವ. ನಾವು ಬ್ರೀತ್ ಮಾಡುವ ಜೀವ ಅಲ್ಲ, ನಾವು ಜೀವಿಸುವ ಜೀವ ಎಲ್ಲಿಂದ ಬರುತ್ತದೆ ಅಂತ ಈ ವಾಕ್ಯದಲ್ಲಿ ಬರೆದಿದೆ. ನಿನ್ನ ಹೃದಯವನ್ನು ಬಹು ಜಾಗರೂಕತೆಯಿಂದ ಕಾಪಾಡಿಕೋ, ಅದರೊಳಗಿಂದ ಜೀವಧಾರಗಳು ಹೊರಡುವವು. ನಮ್ಮ ಭೌತಿಕ ಹೃದಯವು ನಮ್ಮ ದೇಹದ ಜೀವ ನೀಡುವ ಮತ್ತು ಜೀವ ಪೋಷಿಸುವ ಅಂಗವಾಗಿರುವಂತೆ, ನಮ್ಮ ಆಧ್ಯಾತ್ಮಿಕ ಹೃದಯವು ನಮಗೆ ಶಾಂತಿ ಮತ್ತು ಸಮೃದ್ಧ ಜೀವನವನ್ನು ನೀಡುತ್ತದೆ. ನಮಗೆ 2 ಹೃದಯ ಇದೆ, ಭೌತಿಕ ಹೃದಯ ಮತ್ತು ಆಧ್ಯಾತ್ಮಿಕ ಹೃದಯ. ಭೌತಿಕ ಹೃದಯ ನಮಗೆ ಜೀವ ನೀಡುತ್ತದೆ, ನಮಗೆ ಅದು ಗೊತ್ತು, ಅಲ್ಲವೇ? ಅದರ ಬಗ್ಗೆ ನಮಗೆ ಜ್ಞಾನ ಇದೆ. ಅದೇ ತರ ನಮಗೆ ಆಧ್ಯಾತ್ಮಿಕ ಹೃದಯನೂ ಇದೆ. ಆಧ್ಯಾತ್ಮಿಕ ಹೃದಯ ನಮಗೆ ಜೀವ ಕೊಡುತ್ತದೆ. ಏನು? ಸಂತೋಷ, ಸಮಾಧಾನ ಮತ್ತು ಒಳ್ಳೆಯ ಜೀವನ ಕೊಡುತ್ತದೆ. ಅರ್ಥವಾಗ್ತಾ ಇದೆಯಾ? ಅದಕ್ಕಾಗಿ ನಮ್ಮ ಆತ್ಮೀಯ ಹೃದಯವನ್ನು ಪರಿಶುದ್ಧವಾಗಿ ಇಟ್ಟುಕೊಳ್ಳಬೇಕು ಅಂತ ಬೈಬಲಲ್ಲಿ ಬರೆದಿದೆ. ನಮ್ಮ ಹೃದಯವನ್ನು ಶುದ್ಧೀಕರಿಸಲು ದೇವರ ಆಜ್ಞೆಯಾಗಿದೆ. 2ನೇ ಕೊರಿಂಥದವರಿಗೆ 7:1 ಮತ್ತು ಯಾಕೋಬನು 4:8 ಮತ್ತು 3ನೇ ಯೋಹಾನ 1:2 ನಾವು ಓದುತ್ತೇವೆ, ನಮ್ಮ ಆತ್ಮವು ಏಳಿಗೆ ಹೊಂದುವಂತೆ ನಾವು ಎಲ್ಲದರಲ್ಲಿಯೂ ಸಮೃದ್ಧರಾಗುತ್ತೇವೆ. ನಮ್ಮ ಆತ್ಮವು, ನಮ್ಮ ಆಧ್ಯಾತ್ಮಿಕ ಹೃದಯವು ಏಳಿಗೆಯಾಗುವಂತೆ ನಾವೆಲ್ಲದಲ್ಲೂ ನಮಗೆ ಸಂತೋಷ, ಸಮಾಧಾನ, ಆರೋಗ್ಯ ಮತ್ತೆ ಈ ಜೀವನದಲ್ಲಿ ಎಲ್ಲ ಸಮೃದ್ಧಿಯು ನಮಗೆ ಸಿಗುವುದು ಎಲ್ಲಿಂದ? ಆಧ್ಯಾತ್ಮಿಕ ಹೃದಯದಿಂದ. ನಾವಿವತ್ತು ಕಲಿಯುತ್ತಾ ಇರುವುದು ನಮ್ಮ ಭಾವನೆಗಳ ಬಗ್ಗೆ. ನಮ್ಮ ಭಾವನೆಗಳು ನಮ್ಮ ಹೃದಯದ ಅಶುದ್ಧಿಯನ್ನು ತೋರಿಸುತ್ತದೆ. ನಿಮಗೆ ಅರ್ಥವಾಗುತ್ತಾ ಏನು ಭಾವನೆಗಳು ಅಂದರೆ? ಇಮೋಷನ್ಸ್ ಫೀಲಿಂಗ್ಸ್ ಅಲ್ಲ. ಇಮೋಷನ್ಸ್ ನಮಗೆ ಯಾವಾಗಲೂ ಇರ್ತದೆ. ಈಗಲೂ ನಿಮ್ಮ ಹೃದಯದಲ್ಲಿ ಇಮೋಷನ್ ಇದೆ. ಆ ಇಮೋಷನ್ ನೀವು ನೋಡಿಕೊಂಡ್ರೆ ನಿಮಗೆ ಅರ್ಥವಾಗುತ್ತೆ ನಿಮ್ಮ ಹೃದಯದಲ್ಲಿ ಏನು ನಡೆಯುತ್ತಾ ಇರುತ್ತದೆ ಅಂತ. ಹಲ್ಲೆಲೂಯಾ. ನೀವು ನಿಮ್ಮ ಭಾವನೆಗಳನ್ನು ಸೂಕ್ಷ್ಮವಾಗಿ ಗಮನಿಸಬೇಕು ಮತ್ತು ಪಾಪದ ಭಾವನೆಗಳನ್ನು ಗುರುತಿಸಬೇಕು. ಅವುಗಳನ್ನು ಜಯಿಸಲು ಪಶ್ಚಾತ್ತಾಪ ಪಡಬೇಕು. ನಾವು ನೋಡಿದರೆ ನಮಗೆ ಅರ್ಥವಾಗುತ್ತೆ ನಮ್ಮ ಹೃದಯದಲ್ಲಿ ಏನು ನಡೆಯುತ್ತಾ ಇದೆ ಎಂದು. ಕೆಲವೊಮ್ಮೆ ನಮಗೆ ತುಂಬಾ ಕೋಪ ಭಾವನೆಯಲ್ಲಿ ನಾವು ಇರುತ್ತೇವೆ, ದುಃಖ ಭಾವನೆಯಲ್ಲಿ ಇರುತ್ತೇವೆ. ನಮಗದು ಅರ್ಥವಾಗುತ್ತದೆ. ಅದು ನಾವು ನೋಡಿಕೊಂಡು ಅದು ನಾವು ಸೆರೆ ಹಿಡಿಯಬೇಕು. ನಾವು ಯಾರ ಹತ್ರನೂ ಮಾತಾಡುವುದಿಲ್ಲ. ಕೋಪದಲ್ಲಿ ನಾವು ಯಾರ ಹತ್ರ ಮಾತಾಡುವುದಿಲ್ಲ, ಅಲ್ಲಾಂದ್ರೆ ದುಃಖದಲ್ಲಿ ನಾವೇನು ವರ್ತಿಸುತ್ತಾ ಇರುವುದಿಲ್ಲ. ಆದರೆ ನಮ್ಮ ಹೃದಯದಲ್ಲಿ ಆ ಭಾವನೆ ಇದೆ ಅಂತ ನಮಗೆ ಅರ್ಥವಾಗುತ್ತದೆ. ಭಾವನಾತ್ಮಕ ಪರಿಪಕ್ವತೆ ಇಲ್ಲದೆ ಆಧ್ಯಾತ್ಮಿಕ ಪರಿಪಕ್ವತೆ ಇಲ್ಲ. ನಮಗೆ ಭಾವನಾತ್ಮಕ ಪರಿಪಕ್ವತೆ ಬೇಕು, ಆಧ್ಯಾತ್ಮಿಕ ಪರಿಪಕ್ವತೆ ಬೇಕು.
ದೇಹಿಕ ಪರಿಪಕ್ವತೆ ಬೇಕು ಅಲ್ಲವೇ? ನಾವೊಂದು 10 ವರ್ಷದ ಹುಡುಗನ ನೋಡಿ ನಮಗೆ ಅವನೆಷ್ಟು ಪರಿಪಕ್ವತೆ ಇದೆ ಎಂದು ನಮಗೆ ಅರ್ಥವಾಗುತ್ತದೆ. ಆ 10 ವರ್ಷದ ಹುಡುಗ 20 ವರ್ಷ ಆಯಿತು, 30 ವರ್ಷ ಆಯಿತು, ಅದೇ ತರ ಬಿಹೇವ್ ಮಾಡಿದರೆ ನಾವೇನು ಹೇಳ್ತೇವೆ? ಅವನು ಪರಿಪಕ್ವತೆ ಇಲ್ಲ ಅಂತ. ಅವನು ಮಚ್ಯೂರ್ ಆಗಿಲಿಲ್ಲ, ಇನ್ನು ಹುಡುಗರು ತರ ಇದೆ ಅಂತ. ಅದೇ ತರ ನಮ್ಮ ಭಾವನೆಗಳಲ್ಲಿ ಪರಿಪಕ್ವತೆ ಉಂಟಾಗಬೇಕು ನಮಗೆ. ಇಲ್ಲದಿದ್ದರೆ ಆಧ್ಯಾತ್ಮಿಕ ಜೀವನದಲ್ಲಿ ನಾವು ಮಕ್ಕಳು ತರ ಇರ್ತೇವೆ. ನಾವು ಯೇಸುದೇವರಲ್ಲಿ ಬಂದಿರುವುದು ನಾವು ಬೆಳೆಯೋದಕ್ಕೆ. ಏನು ಬೆಳೆಯಬೇಕು? ಏನು ಬೆಳೆಯಬೇಕು? ನಿಮ್ಮ ದೇಹ ಬೆಳೆಯೋದಕ್ಕೆ ಊಟ ಮಾಡ್ತೀರಿ, ಅಲ್ಲಾಂದ್ರೆ ನಿಮಗೆ ಒಳ್ಳೇದಾಗೋದಕ್ಕೆ ನೀವು ಎಜುಕೇಶನ್ ತಕೊಳ್ತೀರಿ ಮತ್ತು ಜಾಬ್ಗೆ ಹೋಗ್ತೀರಿ. ಇದೆಲ್ಲ ನೀವು ಯೇಸು ಕ್ರಿಸ್ತನಿಲ್ಲದಿದ್ದರೂ ಎಲ್ಲರೂ ಮಾಡ್ತಾರೆ. ಮತ್ತೆ ಯೇಸು ಕ್ರಿಸ್ತನಲ್ಲಿ ಬಂದರೆ ನಮ್ಮಲ್ಲಿ ಒಂದು ಜೀವ ಬೆಳೆಯಬೇಕು, ಆಧ್ಯಾತ್ಮಿಕ ಜೀವ. ಆ ಜೀವ ನಮ್ಮಲ್ಲಿ ಬೆಳಿಲಿಲ್ಲದಿದ್ದರೆ ನಾವಿನ್ನು ಪರಿಪಕ್ವತೆ ಇಲ್ಲದೆ ಶಿಶುಗಳಾಗಿ ನಾವು ಜೀವನ ಮಾಡುತ್ತೇವೆ. ಅದು ಹೇಗೆ ನಮಗೆ ಗೊತ್ತು? ನಾವು ನಮ್ಮ ಸ್ವಭಾವದಲ್ಲೇ ನಾವು ಇರುತ್ತೇವೆ. ನಮ್ಮಲ್ಲಿ ಜೀವ ಇಲ್ಲ, ಸಂತೋಷ ಇಲ್ಲ, ಸಮಾಧಾನ ಇಲ್ಲ, ಯಾವಾಗಲೂ ನಮ್ಮ ಒಳಗಡೆ ಕೋಪ ಇರುತ್ತದೆ. ಹಂಗೆಲ್ಲ ನಮ್ಮಲ್ಲಿ ಇರ್ತದೆ. ಆದರೆ ಯೇಸುದೇವರಲ್ಲಿ ಬಂದಾಗ ಯೇಸುದೇವರು ಏನು ಹೇಳಿದ್ರು? ಯಾವಾಗಲೂ ಸಂತೋಷಿಸಿರಿ, ಯಾವಾಗಲೂ ಸಮಾಧಾನದಲ್ಲಿರಿ, ಕೋಪ ಮಾಡಬೇಡಿ, ಎಲ್ಲರನ್ನು ಕ್ಷಮಿಸಿ. ಅಲ್ಲವೇ? ಎಲ್ಲರನ್ನು ಕ್ಷಮಿಸಕ್ಕಾಗುವುದಿಲ್ಲ, ಅಂಥದ್ದು ಜನರು ವರ್ತಿಸುತ್ತಾರೆ. ಯಾವಾಗಲೂ ಸಂತೋಷವಾಗಿ ಇರುವುದಕ್ಕಾಗುವುದಿಲ್ಲ, ಅಂಥ ಸಂಗತಿಗಳು ನಮ್ಮ ಮುಂದೆ ಬರುತ್ತದೆ. ಆವಾಗಲೂ ನಾವು ಸಂತೋಷವಾಗಿರಬೇಕು, ಸಮಾಧಾನದಲ್ಲಿರಬೇಕು. ನಮಗೆ ಒಬ್ಬರನ್ನು ಪ್ರೀತಿ ಮಾಡಕ್ಕಾಗಲಿಲ್ಲದಿದ್ರೂ ನಾವು ಪ್ರೀತಿ ಮಾಡಬೇಕು. ನಾವಿದೆಲ್ಲ ಮಾಡಲಿಲ್ಲದಿದ್ದರೆ ಪರಿಪಕ್ವತೆ ಇಲ್ಲದ ಮಕ್ಕಳ ತರ ನಾವು ಜೀವನ ಮಾಡುತ್ತೇವೆ. 30 ವರ್ಷ ಆಯ್ತು, ಒಬ್ಬನು ನೋಡಿ ಹೆಂಗೆ ಹುಡುಗ ತರ ಓಡಾಡ್ತಾನೆ, ಅಲ್ಲವೇ? ನಮ್ಮ ಮಕ್ಕಳು 30 ವರ್ಷ ಆಯ್ತು, 20 ವರ್ಷ ಆದರೂ 5 ವರ್ಷ ಮಕ್ಕಳ ತರ ಇದ್ದರೆ ನಮಗೆಷ್ಟು ನೋವು ಆಗತ್ತೆ. ಅದೇ ತರ ದೇವರು ನಮ್ಮನ್ನು ನೋಡುತ್ತಾರೆ. ನಾವು ಜ್ಞಾನ ಸ್ನಾನ ತಕ್ಕೊಂಡು ನಾವು ಚರ್ಚಲ್ಲಿ ಬರ್ತಾ ಇದ್ದೇವೆ, ನಮಗೆಷ್ಟು ಪರಿಪಕ್ವತೆ ಆಗಿದೆ, ನಾವೆಷ್ಟು ಬೆಳೀತಾ ಇದ್ದೇವೆ, ನಿಮಗೆ ಅರ್ಥ ಆಗುವುದಿಲ್ಲ. ನೀವು ತಿಳ್ಕೊಳ್ತೀರಿ, ಹೌದು ನಾನು ರೆಗ್ಯುಲರ್ ಆಗಿ ಚರ್ಚ್ಗೆ ಬರ್ತಾ ಇದ್ದೀನಿ, ರೆಗ್ಯುಲರ್ ಆಗಿ ಬೈಬಲ್ ಓದುತ್ತಾ ಇದ್ದೀನಿ, ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ಉಪವಾಸ ಮಾಡ್ತಾ ಇದ್ದೀನಿ ಎಂದೆಲ್ಲ ನೀವು ಹೇಳ್ತಾ ಇರಬಹುದು ಒಂದು ವಿಶ್ವಾಸಿಯಾಗಿದ್ದರೆ. ಆದರೆ ನಿಮ್ಮಲ್ಲಿ ಎಷ್ಟು ಪರಿಪಕ್ವತೆ ಬಂದಿದೆ? ಆ ಪರಿಪಕ್ವತೆ ಇಲ್ಲದಿದ್ದರೆ ಏನು ಪ್ರಯೋಜನ ಇಲ್ಲ ಅಂತ ಅರ್ಥ ಮಾಡ್ಕೋಬೇಕು. ಈ ಲೋಕದಲ್ಲಿ ಒಂದು ಶಿಶು ತರ 30 ವರ್ಷದ ಹುಡುಗ ಅಲ್ಲಾಂದರೆ ಹುಡುಗಿ ಬಿಹೇವ್ ಮಾಡಿದರೆ ಹೆಂಗೆ ಇರುತ್ತದೆ, ಅದೇ ತರ ನಾವು ದೇವರ ಮುಂದೆ ಓಡಾಡುವುದು. ದೇವರ ಮುಂದೆ ಅಲ್ಲ, ಎಲ್ಲರ ಮುಂದೆ. ಹಲ್ಲೆಲೂಯ. ಅನೇಕ ವಿಶ್ವಾಸಿಗಳು ಭಾವನಾತ್ಮಕವಾಗಿ ಬೆಳೆಯಲು ಕಲಿಸುವುದಿಲ್ಲ. ಅನೇಕ ವಿಶ್ವಾಸಿಗಳು ಕಲಿಸಿದ ನಂತರವೂ ಅವರು ತಮ್ಮ ಭಾವನಾತ್ಮಕ ಪರಿಪಕ್ವತೆಗೆ ಕಾಳಜಿ ವಹಿಸುವುದಿಲ್ಲ. ತುಂಬಾ ಜನರಿಗೆ ಭಾವನಾತ್ಮಕ ಪರಿಪಕ್ವತೆ ಬೇಕು ಅಂತ ಗೊತ್ತಿರುವುದಿಲ್ಲ. ತುಂಬಾ ವಿಶ್ವಾಸಿಗಳಿಗೂ ಅವರಿಗೆ ಪರಿಪಕ್ವತೆ ಬೇಕು ಅಂತ ಗೊತ್ತಿರುವುದಿಲ್ಲ. ಗೊತ್ತಿದ್ರೂ ಕೂಡ ಅವರು ಬೆಳೆಯುವುದಿಲ್ಲ. ನಿಮ್ಮ ದೇಹವು ಕೊಳಕು ಮತ್ತು ದುರ್ವಾಸನೆಯಿಂದ ಕೂಡಿದರೆ ನಿಮಗೆ ಒಳ್ಳೆಯದನಿಸುತ್ತದಾ? ಇಲ್ಲ. ನೀವೇನು ಮಾಡುತ್ತೀರಿ? ತಕ್ಷಣ ಹೋಗಿ ನೀವು ಸ್ನಾನ ಮಾಡುತ್ತೀರಿ, ನೀವು ಫ್ರೆಶ್ ಆಗ್ತೀರಿ. ಅಲ್ಲವೇ? ಎಲ್ಲರೂ ಹಂಗೆ, ನಾನು ಫ್ರೆಶ್ ಆಗಿ ಬರ್ತೀನಿ ಅಂದೆ. ಎಲ್ಲಿ? ದೇಹ. ಅದೇ ತರ ನಮ್ಮ ಆತ್ಮವು ಅದೇ ರೀತಿಯಲ್ಲಿ ನಾವು ಮಾನಸಿಕವಾಗಿ ಉತ್ತಮವಾಗಲಿಲ್ಲದಿದ್ದರೆ ನಾವು ನಮ್ಮ ಹೃದಯವನ್ನು ಪರೀಕ್ಷಿಸಬೇಕು ಮತ್ತು ಶುದ್ಧೀಕರಿಸಬೇಕು. ದೇವರಲ್ಲಿ ಬಂದರೆ ನಾವು ಯಾವಾಗಲೂ ಫ್ರೆಶ್ ಆಗಿರಬೇಕು. ಫ್ರೆಶ್ ಆಗಿರಕ್ಕಾಗತ್ತಾ? ಈ ಲೋಕದಲ್ಲಾದರೂ ಯಾವಾಗಲೂ ಫ್ರೆಶ್ ಆಗಿರಕ್ಕಾಗತ್ತಾ? ನೀವು ಸ್ನಾನ ಮಾಡಿ ಬಂದ್ರೆ ತಕ್ಷಣ ಸ್ವೆಟ್ಟಿಂಗ್ ಆಗತ್ತೆ, ಅಲ್ಲಾಂದ್ರೆ ಧೂಳು ಬರ್ತದೆ, ಅಲ್ಲಾಂದ್ರೆ ಏನಾದ್ರೂ ಬೀಳ್ತದೆ ದೇಹದಲ್ಲಿ, ಅಲ್ಲಾಂದ್ರೆ ಬಟ್ಟೆಯಲ್ಲಿ ಕೊಳೆಯಾಗುತ್ತದೆ. ನಾವು ಈ ಲೋಕದಲ್ಲಿ ಫ್ರೆಶ್ ಮಾಡಿದ್ರು ಹಂಗ ಒಂದು 2-3 ದಿನ ಇರ್ತದಾ? ಇಲ್ಲ. ಕೆಲವರು ಡೈಲಿ ಸ್ನಾನ ಮಾಡುವುದೂ ಇಲ್ಲ. ಡೈಲಿ 2 ಸಾರಿ ಸ್ನಾನ ಮಾಡಬೇಕು. ಅಲ್ಲಾಂದ್ರೆ 1 ಸಾರಿ ಆದ್ರು, 2 ಸಾರಿ ಮಾಡುವುದು ಒಳ್ಳೆಯದು. ಬೆಳಗ್ಗೆ ಸ್ನಾನ ಮಾಡಿದ್ರು ಸಾಯಂಕಾಲ ನೀವು ಮಲ್ಗಕ್ಕೆ ಹೋಗಕ್ ಮುಂಚೆ ನಿಮ್ಮ ದೇಹಕ್ಕೆ ವಾಸನೆ ಬರಲ್ವಾ?
ಎಷ್ಟು ಪರ್ಫ್ಯೂಮ್ ಹಚ್ಚಿದರೂ ವಾಸನೆ ಬರಲ್ವಾ? ಅದಕ್ಕೆ ಮಲಗಕ್ ಮುಂಚೆ ಸ್ನಾನ ಮಾಡುವುದು ಒಳ್ಳೆಯದು. ಅದು ದೇಹ ಶುದ್ಧವಾಗಿ ಇಡುವರು ಹಂಗೆ ಮಾಡ್ತಾರೆ. ನಾನಂತೂ 2 ಸಾರಿ ಸ್ನಾನ ಮಾಡ್ತೀನಿ. ಅದೇ ತರ ನಮ್ಮ ಆತ್ಮ ನಮಗೆ ಫ್ರೆಶ್ ಆಗುತ್ತೆ. ಒಂಥರ ಕೆಲವರಿಗೆ ಅದು ಆ ಕೊಳೆಯಲ್ಲಿ ಇದ್ದರೂ ಅವರು ಸ್ನಾನನೂ ಮಾಡಲ್ಲ. ಕೆಲವರು ಹಂಗೆ ಇರ್ತಾರೆ. ಮತ್ತೆ ಅವರು ದೇವರಲ್ಲಿ ಬಂದರೂ ಹಂಗೆ ಇರ್ತಾರೆ. ಫ್ರೆಶ್ ಆಗ್ಬೇಕು ದೇವರ ಮಕ್ಕಳೇ. ನಮ್ಮ ದೇಹನೂ ಫ್ರೆಶ್ ಆಗಬೇಕು, ನಮ್ಮ ಆತ್ಮನೂ ಫ್ರೆಶ್ ಆಗಬೇಕು. ನಾನೇನು ಹೇಳಿದೆ ಅಂದ್ರೆ, ನಾವು ಈ ಲೋಕದಲ್ಲಿ ಸ್ನಾನ ಮಾಡಿ ಬಂದ್ರೆ, ಫ್ರೆಶ್ ಆಗಿ ಬಂದ್ರೆ ಅದು ನಿಲ್ಲುವುದಿಲ್ಲ, ಸ್ವಲ್ಪ ಟೈಮ್ ನಿಲ್ಲುತ್ತದೆ. ಅದೇ ತರ ವಿಶ್ವಾಸದಲ್ಲೂ ನಮ್ಮ ಆತ್ಮದಲ್ಲಿ ಫ್ರೆಶ್ನೆಸ್ ಬರಬೇಕಂದ್ರೆ ಸ್ವಲ್ಪ ಟೈಮ್ ನಮ್ಗೆ ಫ್ರೆಶ್ ಆಗಿರ್ತದೆ. ಆಮೇಲೆ ಮತ್ತೂ ದುಃಖ ಬರ್ತದೆ, ಮತ್ತೂ ಕೈ ಬರುತ್ತದೆ, ಮತ್ತೂ ಅದು ಬರುತ್ತದೆ, ಮತ್ತೂ ಒಂದೊಂದಾಗಿ ಬರ್ತದೆ. ಅವಾಗ ಎಲ್ಲ ನೀವು ಅರ್ಥ ಮಾಡ್ಕೋಬೇಕು, ನೀವು ಫ್ರೆಶ್ ಆಗಬೇಕು. ಆಗ್ತೀರಾ? ಇಲ್ಲಾಂದರೆ ನೀವು ಕೊಳಕಿನಲ್ಲಿ ಇರ್ತೀರಿ, ದುರ್ವಾಸನೆಯಲ್ಲೇ ನೀವು ಇರ್ತೀರಿ. ಹಲ್ಲೆಲೂಯಾ. ಸೊ ನಿಮ್ಮ ಹೃದಯ ನೀವು ಪರೀಕ್ಷಿಸಬೇಕು. ನಿಮ್ಮ ಹೃದಯದಲ್ಲಿ ಆ ಫ್ರೆಶ್ನೆಸ್ ಅನಿಸೋದಿಲ್ಲದಿದ್ದರೆ ನಿಮ್ಮ ಹೃದಯದಲ್ಲಿ ಕೋಪ ಇರುತ್ತದೆ, ಕಹಿ ಇರುತ್ತದೆ, ಮತ್ತೆ ಹತಾಶೆ ಇರುತ್ತದೆ, ಹಂಗೆ ದುಃಖದಂತಹ ಕೊಳಕು ಇರುತ್ತದೆ. ಅದು ನಾವು ಫ್ರೆಶ್ ಮಾಡ್ಕೋಬೇಕು. ಜ್ಞಾನೋಕ್ತಿಗಳು 1:5 ಹೇಳುತ್ತದೆ, ಜ್ಞಾನಿಯು ಕೇಳಿ ಜ್ಞಾನವನ್ನು ಹೆಚ್ಚಿಸಿಕೊಳ್ಳುವನು, ತಿಳುವಳಿಕೆಯ ಮನುಷ್ಯನು ಜ್ಞಾನದ ಆಲೋಚನೆಗಳನ್ನು ಸಂಪಾದಿಸಿಕೊಳ್ಳುವನು. ಜ್ಞಾನಿಯು ಕೇಳಿ ಜ್ಞಾನವನ್ನು ಹೆಚ್ಚಿಸಿಕೊಳ್ಳುವನು. ತಿಳುವಳಿಕೆಯ ಮನುಷ್ಯನು ಜ್ಞಾನದ ಆಲೋಚನೆಗಳನ್ನು ಸಂಪಾದಿಸಿಕೊಳ್ಳುವನು. ನಾವು ದೇವರಲ್ಲಿ ಬಂದು ಜ್ಞಾನಿಗಳಾಗಿ ಜೀವನ ಮಾಡಬೇಕು. ವೈಸ್ ವರ್ಜನ್ಸ್. ನಾವು ಯಾರು ವಯಸ್ಸಾಗಿ ಇರಲಿಲ್ಲ. ದೇವರ ಹತ್ರ ಬಂದು ಜ್ಞಾನ ನಮಗೆ ದೇವರು ಕೊಟ್ಟಿದ್ದಾರೆ, ಬೈಬಲಲ್ಲಿ ಇದೆ, ಮತ್ತು ನಿಮ್ಮ ಪಾಸ್ಟರ್ಸು ನಮಗೆ ಹೇಳಿಕೊಡ್ತಾರೆ. ಅವರ ಮಾತು ಕೇಳಿಕೊಂಡು ನೀವು ಜ್ಞಾನದಲ್ಲಿ ಬೆಳೆಯಬೇಕು. ಜ್ಞಾನಿಯು ಕೇಳಿ ಜ್ಞಾನವನ್ನು ಹೆಚ್ಚಿಸಿಕೊಳ್ಳುವನು, ತಿಳುವಳಿಕೆಯ ಮನುಷ್ಯನು ಜ್ಞಾನದ ಆಲೋಚನೆಗಳನ್ನು ಸಂಪಾದಿಸಿಕೊಳ್ಳುವನು. ಬುದ್ಧಿವಂತ ವಿಶ್ವಾಸಿಗಳು ಕಲಿಕೆಯಲ್ಲಿ ಹೆಚ್ಚಿಸುತ್ತಾರೆ ಮತ್ತು ಅವರ ಆಧ್ಯಾತ್ಮಿಕ ನಾಯಕನಿಂದ ಉತ್ತಮ ಸಲಹೆಯನ್ನು ಪಡೆಯುತ್ತಾರೆ. ಅವರು ತಮ್ಮ ಚರ್ಚ್ ಮೂಲಕ ಬೆಳೆಯುತ್ತಾರೆ ಎಂದು ನೀವು ಈ ವಾಕ್ಯ ಓದಿದರೆ ಅರ್ಥವಾಗುತ್ತದೆ. ಈ ಪ್ರೋಸೆಸ್ ಎಫೆಸದವರಿಗೆ 4:11-16 ವಿವರಿಸಲಾಗಿದೆ. ನೀವು ಚರ್ಚಿನಿಂದ ಬೆಳೆಯಬೇಕು. ನೀವು ಭೌತಿಕವಾಗಿ ನಿಮ್ಮ ಭೌತಿಕ ಕುಟುಂಬದಿಂದ ನೀವು ಬೆಳೆಯುತ್ತೀರಿ. ನಿಮ್ಮ ತಂದೆ ತಾಯಿ ನಿಮಗೆ ಎಲ್ಲ ಹೇಳಿಕೊಡ್ತಾರೆ, ಚಿಕ್ಕ ವಯಸ್ಸಿಂದ ಊಟ ಕೊಡ್ತಾರೆ. ಎಲ್ಲ ಕೊಡೋದು ಎಲ್ಲಿ? ಭೌತಿಕ ಮನೆಯಿಂದ. ಅದೇ ತರ ಆತ್ಮೀಯ ಮನೆಯಿಂದ ನಿಮಗೆ ಸಿಕ್ಕಬೇಕಾಗಿರೋದು ಏನು? ಇದೆಲ್ಲ ಆತ್ಮೀಯವಾಗಿ ಬೆಳೆಯುವುದೆಲ್ಲ ಆತ್ಮೀಯ ಮನೆಯಿಂದ ಕೊಡ್ತಾರೆ. ಅಲ್ಲಿಂದ ನೀವು ಬೆಳೆಯಬೇಕು. ಈ ವಾಕ್ಯ ನೀವು ಸೂಕ್ಷ್ಮವಾಗಿ ನೀವು ಓದಿದರೆ ನಿಮಗೆ ಇದು ಅರ್ಥವಾಗುತ್ತದೆ. ಎಫೆಸದವರಿಗೆ 4:11-16. ಮತ್ತೆ ಆಧ್ಯಾತ್ಮಿಕ ಮನೆಯಿಂದ ಯಾರು ಬೆಳೆಯೋದಿಲ್ಲವೋ ಅವರು ಬೆಳೆಯೋದೇ ಇಲ್ಲ. ಬೇರೆ ಎಲ್ಲಿಂದೂ ನಿಮಗೆ ಬೆಳೆಯಕ್ಕಾಗಲ್ಲ. ಏಕಾಂಗಿಯಾಗಿ ನಿಮಗೆ ಬೆಳೆಯಕ್ಕೆಂದೂ ಆಗಲ್ಲ. ಅರ್ಥ ಮಾಡಿಕೊಳ್ಳಿ. ಕ್ರಿಸ್ತನಲ್ಲಿ ವಿಶ್ವಾಸಿಗಳಾಗಿ ನಾವು ಭಾವನಾತ್ಮಕ ಪ್ರಬುದ್ಧತೆಯನ್ನು ಹೊಂದಲು ಕಲಿಸಬೇಕು. ಇದನ್ನು ನಮ್ಮ ಜೈವಿಕ ಕುಟುಂಬದಿಂದ ಕಲಿಯಲು ಸಾಧ್ಯವಲ್ಲ. ಇದು ನಾವು ದೇವರಿಂದ ನಮ್ಮ ಆಧ್ಯಾತ್ಮಿಕ ಕುಟುಂಬದಿಂದ ಕಲಿಯಬೇಕಾಗಿದ್ದ ವಿಷಯವಾಗಿದೆ. ನಮ್ಮ ಭಾವನಾತ್ಮಕ ಪ್ರಬುದ್ಧತೆಯು ನಾವು ಭಾವನಾತ್ಮಕವಾಗಿ ಆಧ್ಯಾತ್ಮಿಕವಾಗಿ ಬೆಳೆಯುವುದು. ಹೇಗೆ ನಾವು ಬೆಳೆಯುವುದು? ಭೌತಿಕವಾಗಿ ನೀವು ಬೆಳೆಯಬೇಕಂದ್ರೆ ನಿಮ್ಮ ತಂದೆ ತಾಯಿ ನಿಮ್ಮ ಮನೆಯಲ್ಲಿ ಹೇಳಿಕೊಡ್ತಾರೆ. ಆದರೆ ಆಧ್ಯಾತ್ಮಿಕವಾಗಿ ಬೆಳೆಯೋದಕ್ಕೆ ಅವರ ಆತ್ಮೀಯರಲ್ಲ, ಅವರಿಗೆ ಇಮೋಷನಲ್ ಮೆಚ್ಯೂರಿಟಿ ಇಲ್ಲ. ಇಮೋಷನಲ್ ಮೆಚ್ಯೂರಿಟಿ ಇಲ್ಲದವರಿಗೆ ಹೇಗೆ ಮಕ್ಕಳಿಗೆ ಹೇಳಿಕೊಡಕ್ಕಾಗತ್ತೆ? ಅದು ದೇವರ ಮನೆಯಿಂದ ಮಾತ್ರ ಎಲ್ಲರಿಗೂ ಆಗುತ್ತೆ. ನೀವು ಅರ್ಥ ಮಾಡಿಕೋಬೇಕು. ನಾವು ಇದನ್ನು ಕಲಿಯದಿದ್ದರೆ ಮತ್ತು ಅಭ್ಯಾಸ ಮಾಡದಿದ್ದರೆ ನಮ್ಮ ಜೀವನದುದ್ದಕ್ಕೂ ಭಾವನಾತ್ಮಕವಾಗಿ ಗಾಯಗೊಳ್ಳುತ್ತೇವೆ. ಒಬ್ಬ ಮನುಷ್ಯ ಈ ಲೋಕದಲ್ಲಿ ಹುಟ್ಟಿದೆ, ಅವನು ಸ್ನಾನನೇ ಮಾಡುವುದಿಲ್ಲ, 100 ವರ್ಷ ಜೀವನ ಮಾಡುತ್ತಾನೆ, ಒಂದು ದಿನಾನು ಸ್ನಾನ ಮಾಡಲಿಲ್ಲ. ಅವನ ಹತ್ತಿರದಲ್ಲಿ ಹೋಗಕ್ಕಾಗತ್ತಾ? ಅದೇ ತರ ವಿಶ್ವಾಸಿಗಳು, ನೀವು ಫ್ರೆಶ್ ಆಗುವುದಕ್ಕೆ, ನಿಮ್ಮ ಮನಸ್ಸು ಫ್ರೆಶ್ ಆಗುವುದಕ್ಕೆ ನೀವು ಕಲೀಲಿಲ್ಲದಿದ್ದರೆ ನಿಮಗೇನಾಗುತ್ತದೆ? ಕೊಳಕು ತುಂಬಾ ಮನಸ್ಸಲ್ಲಿ ಇರುತ್ತದೆ, ವಾಸನೆ ಬರುತ್ತದೆ.
ನಮ್ಮ ದೇಹಕ್ಕೆ ವಾಸನೆ ಬಂದರೆ ಬೇರೆಯವ್ರಿಗೆ ಹೇಳಬಹುದು ಹೋಗಿ ಸ್ನಾನ ಮಾಡ್ಕೋಬಾರ್ದು. ಅವರಿಗೆ ತಿಳುವಳಿಕೆ ಇರುವುದಿಲ್ಲ, ಅವರಿಗೂ ಸ್ಮೆಲ್ ಬರುತ್ತದೆ. ಅವರು ಮತ್ತೆ ಹೆಂಗಾದರೂ ಲೇಸಿ ಪೀಪಲ್ ಹಂಗ ಮಾಡುವುದು. ಅದೇ ತರ ಆಧ್ಯಾತ್ಮಿಕವಾಗಿ ನಿಮ್ಮಲ್ಲಿ ಕೊಳಕಿದರೆ, ನೀವದು ಶುದ್ಧ ಮಾಡಲಿಲ್ಲದಿದ್ರೆ ಏನಾಗುತ್ತೆ? ಆ ವಾಸನೆ ಹೆಂಗೆ ಬರುತ್ತದೆ ನಿಮಗೆ? ಭಾವನಾತ್ಮಕ ನೋವು. ಭಾವನಾತ್ಮಕ ನೋವಿನಲ್ಲಿ ಬೆಳೆದು 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 ವಿಶ್ವಾಸಿಗಳಿಗೆ ಯಾವಾಗಲೂ ಭಾವನಾತ್ಮಕ ನೋವು, ಅವರಿಗೆ ಫ್ರೆಶ್ ಆಗಿ ಇರಕ್ಕೆ ಆಗಲ್ಲ. ಅರ್ಥ ಮಾಡಿಕೊಳ್ಳಿ, ಈ ಲೋಕದಲ್ಲಿ ನಮಗೆ ಕಷ್ಟ ಉಂಟು, ಕಷ್ಟದಿಂದ ಬೆಳೆಯುವರು ಎಲ್ಲರೂ. ಅರ್ಥ ಮಾಡಿಕೊಳ್ಳಿ, ರೋಸ್ ಹೆಂಗೆ ಬೆಳೆಯುತ್ತದೆ? ನಾವು ರೋಸ್ ಫ್ಲವರ್ಸ್ ನೋಡಿ, ಎಷ್ಟೊಳ್ಳೆ ಹೂವು, ಪಿಂಕ್ ಹೂವು, ಯೆಲ್ಲೋ ಹೂವು, ಈಗ ಎಲ್ಲ ಕಲರ್ಸ್ ಹೂವುಗಳಿದೆ. ಬ್ಲ್ಯಾಕು ಬರುತ್ತದೆ ಈಗ ನೋಡಿ, ವೈಟ್ ಇದೆ, ಬ್ಲ್ಯಾಕ್ ಒಂದು ಬಂದಿಲ್ಲ, ನನಗೆ ಗೊತ್ತಿಲ್ಲ ಹೇಗೆ ಬಂದಿದೆಯೋ ಇಲ್ವೋ ಅಂತ. ಎಲ್ಲ ತರ ನಾವು ಆ ತೋಟ ನೋಡಿ, ಅಯ್ಯೋ ಎಷ್ಟು ಸುಂದರವಾಗಿದೆ. ಆದರೆ ಅದನ್ನ ಗಿಡ ನೋಡಿ ಫುಲ್ ಮುಳ್ಳೆ ಮುಳ್ಳೆ ಮುಳ್ಳೆ, ಮುಳ್ಳಿನಿಂದ ಬಂದಿರುವ ಆ ಹೂವು. ಅದೇ ತರ ಅರ್ಥ ಮಾಡಿಕೊಳ್ಳಿ. ನಮ್ಮಲ್ಲಿ ಹೂವು ಬರಬೇಕಂದ್ರೆ ಮುಳ್ಳುಗಳಿದೆ ದೇವರ ಮಕ್ಕಳೇ. ಮತ್ತೆ ಆ ಮುಳ್ಳನ್ನು ನಿಮ್ಮನ್ನು ಚುಚ್ಚಿ 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 ಚುಚ್ಚುತ್ತಾ ಇದ್ರೆ ನಿಮ್ಮ ಹೃದಯದಲ್ಲಿ ಬರೀ ಗಾಯಗೊಂಡಿರ್ತದೆ. ಯಾಕೆ? ನೀವು ಫ್ರೆಶ್ ಆಗ್ತಾ ಇಲ್ಲ ಅಂತ ಅರ್ಥ ಮಾಡಿಕೊಳ್ಳಿ. ಅದಕ್ಕೆ ನಾನು ಸ್ನಾನ ಮಾಡುವ ಉದಾಹರಣೆ ಕೊಟ್ಟಿದೆ, ಆದರೆ ನಿಮಗೆಲ್ಲರಿಗೂ ಗೊತ್ತದೆ. ಹಲ್ಲೆಲೂಯ. ಸೊ ನಾವು ಇದನ್ನು ಕಲಿಯದಿದ್ದರೆ ಜೀವನ ದುದುಕು ಭಾವನಾತ್ಮಕವಾಗಿ ಗಾಯಗೊಳ್ಳುತ್ತೇವೆ. ಈ ಸಮಾಜದ ದೊಡ್ಡ ದುರಂತರವೇನೆಂದರೆ ಬಹುತೇಕ ಎಲ್ಲಾ ಜನರು ದೈಹಿಕವಾಗಿ ಪ್ರಬುದ್ಧರಾಗ್ತಾರೆ, ಆದರೆ ಕೆಲವರು ಭಾವನಾತ್ಮಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಬೆಳೆಯುತ್ತಾರೆ, ವಿಶ್ವಾಸಗಳು ಸೇರಿದಂತೆ. ಈ ಲೋಕದಲ್ಲಿ ಭೌತಿಕವಾಗಿ ಎಲ್ಲರೂ ಬೆಳೆಯುತ್ತಾರೆ, ಆತ್ಮಿಕವಾಗಿ ಯಾರು ಬೆಳೆಯುತ್ತಾರೆ? ವಿಶ್ವಾಸಿಗಳು ಸೇರಿದಂತೆ ಬೆಳೆಯುವುದಿಲ್ಲ. ಆರೋಗ್ಯಕರ ಭಾವನಾತ್ಮಕ ಜೀವನವನ್ನು ಅನುಭವಿಸುವ ಬಗೆ ನಾವು ಕಲಿಯಬೇಕು ಮತ್ತು ಅಭ್ಯಾಸ ಮಾಡಬೇಕು. ಇಲ್ಲದಿದ್ದರೆ ನಾವು ತಕ್ಷಣ ನಾವು ಸಮಾಧಾನವಾಗಿರುತ್ತೇವೆ, ನಂತರ ಇದ್ದಕ್ಕಿದಂತೆ ನಾವು ಬಿಸಿಯಾದ ವಿನಾಶಕಾರಿ ಲಾಭವನ್ನು ಸ್ಫೋಟಿಸುವ ಜ್ವಾಲಾಮುಖಿಯಂತೆ ತೋರುತ್ತಿದ್ದೇವೆ, ಅಲ್ಲವೇ? ಎಲ್ಲ ಸಮಾಧಾನವಾಗಿರುತ್ತೆ, ನಮ್ಮನ್ನು ನೋಡಿದರೆ ಯೇಸುವಿನ ತರ ಇರ್ತದೆ. ಯೇಸುವಿನ ನಾಮ ಮಧುರ ಮಧುರ ಅಂತೆಲ್ಲ ಹಾಡಿಕೊಂಡು ಹೋಗ್ತಾರೆ ಅವರು, ಯೇಸುವಿನ ತರನೇ ಹೋಗ್ತಾರೆ. ಮುಂದೆ ಹೋದಾಗ ಏನೋ ಬಂದು ಆಯ್ತು, ಅಲ್ಲವೇ? ಏನೋ ಒಂದು ಆಯ್ತು. ಒಂದು ಉದಾಹರಣೆ, ಗಾರ್ಬೇಜ್ ಫೆಲೋ ಬರಲಿಲ್ಲ, ಆಯ್ತು. ಯೇಸುವಿನ ನಾಮ ಮಧುರ ಮಧುರ ಎಂದು ಹಾಡಿಕೊಂಡು ವಿಶ್ವಾಸಿ ಯೇಸುವಿನ ತರ ಗೇಟ್ ಹತ್ರ ಹೋಗ್ತಾ ಇದ್ದರೆ ನೋಡಿದೆ, ಅಯ್ಯೋ ಗಾರ್ಬೇಜ್ ಫೆಲೋ ಬರಲಿಲ್ಲ, ಸಾಕು ಸ್ಫೋಟನ, ವೋಲ್ಕೇನೋ ತರ ಲಾವ. ಏನು ಲಾವ ಏನಿರ್ತದೆ? ಎಷ್ಟು ಬಿಸಿ ಇರ್ತದೆ ಆ ಲಾವ ಗೊತ್ತಾ? ಆ ಬಿಸಿಯಾದ ಲಾವ ಒಳಗಡೆ ಎಂದು ಬರುತ್ತದೆ. ಹೆಂಗೆ ಬರುವುದು ಹೇಳಿ? ತಕ್ಷಣ ಹೆಂಗೆ ಬರುವುದು? ಅದೆಲ್ಲ ಶೇಖರಿಸಿದರೆ ಮಾತ್ರ ಮನಸ್ಸಲ್ಲಿ ಏನು ತುಂಬಿರುವುದು ಅದೇ ಹೊರಗೆ ಬರುವುದು. ಅರ್ಥ ಮಾಡಿಕೊಳ್ಳಿ. ನೀವು ಮನಸ್ಸಲ್ಲಿ ಶಾಂತಿ, ಸಮಾಧಾನ, ಸಂತೋಷ, ಪ್ರೀತಿ, ಫೇತ್ಫುಲ್ನೆಸ್ ಎಲ್ಲ ನೀವು ತುಂಬುತ್ತಾ ಇದ್ದರೆ ಅಂದ ಒಂದು ಸ್ಫೋಟನ ಬಂದರೂ ಅದೇ ಆವಾಗ ಬರುವುದು. ಇಲ್ಲ, ಯೇಸುದೇವರಿದ್ದಾರೆ. ಅರ್ಥ ಮಾಡಿಕೊಳ್ಳಿ ದೇವರ ಮಕ್ಕಳೇ. ನೀವು ಇದು ಯಾವಾಗ ಅರ್ಥ ಮಾಡ್ತೀರಿ? ನಾನು 2-3 ಉದಾಹರಣೆ ಕೊಟ್ಟಿದೆ. ಸ್ನಾನ ಮಾಡುವುದು, ಫ್ರೆಶ್ ಆಗುವುದು. ಇಲ್ಲದಿದ್ದರೆ ಭಾವನಾತ್ಮಕ ನೋವಿನಿಂದ ಜೀವನ ಪೂರ್ತಿ ನೀವು ಸಾಯ್ತೀರಿ. ಒಂದು ದಿನಾನು ನೀವು ಎಂಜಾಯ್ ಮಾಡೋದಿಲ್ಲ. ಎಷ್ಟು ಒಳ್ಳೆ ಬಿರಿಯಾನಿ ತಿಂದ್ರು, ಒಳ್ಳೆ ಕೇಕ್ ತಿಂದ್ರು, ಯಾರದು ಮದುವೆಗೆ ಹೋಗಿದ್ರು, ಯಾರದು ಬರ್ತ್ಡೇ ಪಾರ್ಟಿಗೆ ಹೋಗಿದ್ರು, ಖುಷಿ ಇರ್ತದ ದೇವರ ಮಕ್ಕಳೇ? ಯಾಕೆ? ನೀವು ಒಳಗೆ ತುಂಬಿಸಿರುವುದು ಏನು ಅಂತ ನೋಡಬೇಕು. ಅರ್ಥ ಮಾಡಿಕೊಳ್ಳಿ. ಹಲ್ಲೆಲೂಯ. ಆರೋಗ್ಯಕರ ಭಾವನಾತ್ಮಕ ಜೀವನವನ್ನು ಅನುಭವಿಸುವ ಬಗೆ ನಾವು ಕಲಿಯಬೇಕು ಮತ್ತು ಅಭ್ಯಾಸ ಮಾಡಬೇಕು. ಇಲ್ಲದಿದ್ದರೆ ಒಂದು
ಇದೇ ನಮಗ ಆಗುವುದು. ಯೇಸುವಿನ ನಾಮ ಮಧುರ 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 ಎಂದು ನೀವು ಹಾಡಿಕೊಂಡು ಹೋಗ್ತೀರಿ, ತಕ್ಷಣ ಒಳ್ಕನ ತರ ಏನಾದರೂ ಬರ್ತದೆ, ಸ್ಫೋಟನ ಅಲ್ಲೇ ಆಗುತ್ತದೆ. ಲಾವಾ ತರ ಒಳ್ಳೆ ಬೆಂಕಿಯಂತಹ ಲಾವ ಒಳಗೆ ಬಂದು ಬಿಡ್ತದೆ. ಬೆಂಕಿಯಂತಹ ಲಾವ ಒಳಗೆ ಬರ್ತದ, ಅಥವಾ ಯೇಸುವಿನ ತರ ಏನಾದರೂ ಮಧುರ ಮಧುರವಾಗ ಏನಾದರೂ ಬಂದ್ಬಿಡ್ತದ ಅಂತ ನೀವು ಹೇಗೆ ಡೈಲಿ ಜೀವಿಸುತ್ತೀರೋ ಅದು ಆ ಹಾಟ್ ಸಿಚುವೇಶನ್ ಅಲ್ಲಿ ಬಹಿರಂಗಪಡಿಸುತ್ತದೆ. ಅರ್ಥ ಮಾಡಿಕೊಳ್ಳಿ. ಹಲ್ಲೆಲೂಯ. ಯಾಕೆಂದ್ರೆ ಒಂದು ದಿನದಲ್ಲಿ ಅನೇಕ ವಿಷಯಗಳು ನಮ್ಮನ್ನು ಅಪರಾಧ ಮಾಡಕ್ಕೆ ಬರ್ತದೆ. ದೇವರು ಹೇಳಿದ್ರು, ಅಪರಾಧ ಮಾಡಬಾರದು. ಡೋಂಟ್ ಬಿ ಒಫೆಂಡೆಡ್. ಲೂಕ್ 17:1. offenses will come. offenses will come. ಒಫೆಂಡ್ ಆಗಬಾರದು. ದೇವರ ಮಕ್ಕಳೇ, ಇದೊಂದು ಅಭ್ಯಾಸ ಮಾಡಿ ಡೈಲಿ. ನಮಗಿನ್ನೂ ಎಷ್ಟು ವರ್ಷ ಬೇಕು? ಇನ್ನು ನೀವು ಸ್ನಾನ ಮಾಡುವುದಕ್ಕೆ ರೆಡಿ ಇಲ್ಲದಿದ್ದರೆ ಚರ್ಚು, ಕ್ರೈಸ್ವೇ ಚರ್ಚ್ ಇಸ್ ಸ್ಟಿಂಕಿಂಗ್. ಅರ್ಥ ಮಾಡಿಕೊಳ್ಳಿ. ಅಪರಾಧ ಬರ್ತದೆ ಅಂತ ದೇವರು ಹೇಳಿದ್ರು. ಎಲ್ಲಿಂದು, ಯಾವ ಕಡೆಯಿಂದ, ಯಾರಿಂದ ನಮಗೆ ಗೊತ್ತಿಲ್ಲ. ದೇವರು ಹೇಳಿದ್ರು ಅಪರಾಧ ಮಾಡಬಾರದು. ಅಷ್ಟೊಂದು ಸೆಲ್ಫ್ ಕಂಟ್ರೋಲಿನಲ್ಲಿ ನಾವು ಜೀವನ ಮಾಡಬೇಕು. ನಾನು ಅಲ್ಲಿ ಬರ್ತಾ ಇದ್ದೇನೆ. ಸೊ ದೇವರ ಭಯದಿಂದ ಬದುಕದಿದ್ದರೆ ನಾವು ಪಾಪದಲ್ಲಿ ಹಂಗೆ ಬೀಳುತ್ತೇವೆ. ಆದ್ದರಿಂದ ನಾವು ಭಾವನೆಗಳನ್ನು ನಿರ್ವಹಿಸುವ ಬಗ್ಗೆ ಕಲಿಯುವುದು ನಮಗೆ ಮುಖ್ಯವಾಗಿದೆ. ಬದಲಿಗೆ ಭಾವನೆಗಳು ನಮ್ಮನ್ನು ನಿರ್ವಹಿಸುವ ಅವಕಾಶ ನಾವು ನೀಡುತ್ತೇವೆ. ನಾವು ಭಾವನೆಗಳನ್ನು ನಿರ್ವಹಿಸಬೇಕು. ವಿ ಶುಡ್ ಮ್ಯಾನೇಜ್ ಅವರ್ ಇಮೋಷನ್ಸ್. ಅಲ್ಲ ಅಂದರೆ ಇಮೋಷನ್ಸ್ ನಮ್ಮನ್ನು ಮ್ಯಾನೇಜ್ ಮಾಡುತ್ತದೆ. ಜ್ಞಾನೋಕ್ತಿಗಳು 25:28 ಬರೆದಿದೆ, ತನ್ನ ಸ್ವಂತ ಮನಸ್ಸನ್ನು ಆಳದಿರುವನು, ಮುರಿಯಲ್ಪಟ್ಟು ಬಿತ್ತು ಹೋಗಿ ಗೋಡೆಗಳಿಲ್ಲದ ಪಟ್ಟಣಕ್ಕೆ ಸಮಾನ. ತನ್ನ ಸ್ವಂತ ಮನಸ್ಸು, ಇದು ಬೇರೆಯವರ ಮನಸ್ಸಿನ ಬಗ್ಗೆ ಅಲ್ಲ ಹೇಳಿರುವುದು. ತನ್ನ ಸ್ವಂತ ಮನಸ್ಸು, ನಿಮ್ಮ ಮನಸ್ಸು, ನನ್ನ ಮನಸ್ಸು. ಆಳದಿರುವನು. ಇಫ್ ಯು ಆರ್ ನಾಟ್ ಕಂಟ್ರೋಲಿಂಗ್, ಇಫ್ ಯು ಆರ್ ನಾಟ್ ರೂಲಿಂಗ್. ಅವನು ಹೇಗೆ ಇದೆ? ಮುರಿಯಲ್ಪಟ್ಟು ಬಿತ್ತು ಹೋಗಿದ ಗೋಡೆಗಳಿಲ್ಲದ ಪಟ್ಟಣಕ್ಕೆ ಸಮಾನ. ನಿಮ್ಮ ಮನೆ ಆದರೂ ಗೋಡೆ ಎಲ್ಲ ಬಿತ್ತು ಬಿಟ್ರೆ ನೀವು ಹಂಗೆ ಇಡ್ತೀರಾ? ಗಾರ್ಬೇಜ್ ಫೆಲೋ ಬರಲಿಲ್ಲ ಅಂದ್ರೆ ಇಲ್ಲಿ ನೀವು ಜಗಳ ಮಾಡ್ತೀರಿ. ಮತ್ತೆ ನಿಮ್ಮ ಗೋಡೆ ಎಲ್ಲ ಬಿತ್ತು ಬಿಟ್ರೆ ತಕ್ಷಣ ನೀವು ಕಟ್ಟಿಸ್ತೀರಿ ಅಲ್ಲವೇ? ರೀಕನ್ಸ್ಟ್ರಕ್ಟ್ ಮಾಡ್ತೀರಿ. ಇಲ್ಲಾಂದ್ರೆ ನಿಮಗೂ ಗೊತ್ತು ಅದು ಸೇಫ್ ಅಲ್ಲ. ಒಂದು ಕಳ್ಳರು ಬರ್ತಾರೆ, ಇಲ್ಲಾಂದ್ರೆ ನಾಯಿ ಎಲ್ಲ ಒಳಗಡೆ ಬಂದ್ಬಿಡ್ತದೆ ಅಲ್ಲವೇ? ಅದೇ ತರ ತನ್ನ ಸ್ವಂತ ಮನಸ್ಸನ್ನು ಆಳದಿರುವೆನು. ಇಲ್ಲಿ 2 ವಿಷಯಗಳು ಒಟ್ಟಿಗೆ ಕೆಲಸ ಮಾಡುತ್ತದೆ. ಮೊದಲನೇದಾಗಿ ನಮ್ಮ ಆತ್ಮವನ್ನು ನಿಯಂತ್ರಿಸುವುದು ನಮ್ಮ ಗೆಲುವು. ಎರಡನೇದಾಗಿ ನಿಯಂತ್ರಿತ ಆತ್ಮವು ಒಂದು ರೀತಿಯ ಗೋಡೆಯಾಗಿತ್ತು, ಅದು ನಮ್ಮ ಎಲ್ಲಾ ದಾಳಿಗಳ ವಿರುದ್ಧ ರಕ್ಷಣೆ ನೀಡುತ್ತದೆ. ನಿಯಂತ್ರಿತ ಆತ್ಮ, ಸೆಲ್ಫ್ ಕಂಟ್ರೋಲ್ ವಿಲ್ ವರ್ಕ್ ಆಸ್ ಎ ಗೋಡೆ ಫಾರ್ ಯೋರ್ ಪ್ರೊಟೆಕ್ಷನ್. ಅರ್ಥ ಮಾಡಿಕೊಳ್ಳಿ. ಸ್ವಯಂ ನಿಯಂತ್ರಣವಿಲ್ಲದೆ ದುಷ್ಟಶಕ್ತಿಯು ನಿಮ್ಮನ್ನು ಆಕ್ರಮಣ ಮಾಡುತ್ತದೆ. ಆಕ್ರಮಣ ಆಳಲು ನೀವೇ ಅನುಮತಿಸುವುದು. ಯಾಕೆಂದ್ರೆ ನೀವು ಕಟ್ಟುತ್ತಾ ಇಲ್ಲ. ನಿಮ್ಮ ಮನೆಯ ಗೋಡೆ ಒಡೆದು ಹೋಗಿದರೆ ತಕ್ಷಣ ದುಡ್ಡಿಲ್ಲ ಅಂದ್ರೆ ಸಾಲ ಮಾಡಿ ಆದರೂ ನೀವು ಗೋಡೆ ಕಟ್ಟುತ್ತೀರಿ ಅಲ್ಲವೇ? ಮತ್ತೆ ನಿಮ್ಮ ಮನಸ್ಸಿನ ಗೋಡೆ ಬಿದ್ದು ಹೋಗಿದೆ, ಸೆಲ್ಫ್ ಕಂಟ್ರೋಲ್ ಇಲ್ಲ, ಏನು ಮಾಡುತ್ತದೆ? ಜಸ್ಟ್ ಇಮ್ಯಾಜಿನ್, ನಮ್ಮ ಮನೆಗೆ ಗೋಡೆಗಳಿಲ್ಲದಿದ್ದರೆ ಕಳ್ಳರು ಬರ್ತಾರೆ, ಅಲ್ಲ ಅಂದರೆ ನಾಯಿ ಏನೇನು ಬರುವುದಿಲ್ಲ, ಹಸು ಏನೇನು ಬರುವುದಿಲ್ಲ. ನಿಮ್ಮ ಮನೆಯಲ್ಲಿ ಒಳ್ಳೆಯ ತೋಟ ಎಲ್ಲ ಇಟ್ರೆ ಡೈಲಿ ನೀವು ನೀರು ಹಾಕಿ ನೀವು ಬೆಳೆಸ್ಕೊಂಡು ಬಂದಿದ್ದೀರಿ, ಮತ್ತೆ ನೀವು ಹೋಗಿ ಮಲಗಿದರೆ, ನೀವು ಡೋರ್ ಎಲ್ಲ ಕ್ಲೋಸ್ ಮಾಡಿ ಒಳಗಡೆ ಬಂದರೆ ಹಸು ಬರಲ್ವಾ? ಎಲ್ಲ ಬಂದು ತಿಂದು ಹೋಗ್ತದೆ. ಯಾಕೆ? ಗೋಡೆ ಇಲ್ಲ. ಅದೇ ತರ ನಮಗೆ ಗೋಡೆ ಇಲ್ಲದಿದ್ದರೆ ಏನು ನಮ್ಮ ಗೋಡೆ? ಸೆಲ್ಫ್ ಕಂಟ್ರೋಲ್. ಎಲ್ಲದಿಂದ ನಮಗೆ ಸೆಲ್ಫ್ ಕಂಟ್ರೋಲ್. ನಮಗೆ ಸೆಲ್ಫ್ ಕಂಟ್ರೋಲ್ ಇಲ್ಲದಿದ್ದರೆ ದುಷ್ಟಶಕ್ತಿಯು ನಮ್ಮನ್ನು ರೂಲ್ ಮಾಡುತ್ತದೆ. ಹಲ್ಲೆಲೂಯ. ನಮ್ಗೆ ಅರ್ಥವಾಗ್ತದ? ಅಸಭ್ಯತೆ, ಕೋಪ, ಭಾವನಾತ್ಮಕ ಪ್ರಕೋಪಗಳು, ಅಸೂಯೆ, ಅಸಮಾಧಾನ, ಭಯ, ಕ್ಷಮಿಸದ ವರ್ತನೆಗಳು, ಸ್ವಭಾವಿಮಾನ, ದ್ವೇಷ, ಕಹಿ, ನೋವು ಭಾವನೆಗಳು ಮತ್ತು ಹಲವಾರು ಇತರ ಭಾವನೆಗಳು ಸ್ವಯಂ ನಿಯಂತ್ರಣವಿಲ್ಲದ ಜನರಲ್ಲಿ, ವಿಶ್ವಾಸಿಗಳಲ್ಲಿ
ದೀರ್ಘಕಾಲ ಉಳಿಯುತ್ತದೆ. ಅರ್ಥವಾಯ್ತಾ? ಸ್ವಯಂ ನಿಯಂತ್ರಣವಿಲ್ಲದ ವಿಶ್ವಾಸಿಗಳ ಮನಸ್ಸಲ್ಲಿ ಸಮಾಧಾನ ಇಲ್ಲ, ಸಮಾಧಾನ ಇಲ್ಲ, ಸಂತೋಷ ಇಲ್ಲ. ಕೋಪದಲ್ಲಿ ತುಂಬಿದೆ, ದೂರಿನಲ್ಲಿ ತುಂಬಿದೆ. ಅರ್ಥವಾಗುತ್ತಾ ನಿಮಗೆ? ಗೋಡೆ ಇಲ್ಲ. ಇದೆಲ್ಲ ಬರ್ತದೆ. ನೀವು ರೆಸಿಸ್ಟ್ ಮಾಡಬೇಕು. ಎಲ್ಲಿಂದ? ಸೆಲ್ಫ್ ಕಂಟ್ರೋಲಿನಿಂದ, ಸ್ವಯಂ ನಿಯಂತ್ರಣದಿಂದ. ಮತ್ತೆ ಜ್ಞಾನೋಕ್ತಿಗಳು 16:32 ಬರೆದಿದೆ, ತನ್ನನ್ನು ಆಳುವವನು ಪಟ್ಟಣವನ್ನು ಗೆದ್ದವನಿಕ್ಕಿಂತಲೂ ಬಲಿಷ್ಠ. ತನ್ನನ್ನು ಆಳುವವನು ಪಟ್ಟಣವನ್ನು ಗೆದ್ದವನಿಕ್ಕಿಂತಲೂ ಬಲಿಷ್ಠ. ಸೆಲ್ಫ್ ಕಂಟ್ರೋಲ್ ಅಲ್ಲಿ ಇರ್ರಿ, ಏನೂ ಆಗಲ್ಲ. ಗಾಡ್ ಈಸ್ ಇನ್ ಕಂಟ್ರೋಲ್. ನೀವು ಪಿಶಾಚಿಗೆ ಕಂಟ್ರೋಲ್ ಕೊಟ್ರೆ ನಿಮಗೆ ಯಾವಾಗಲೂ ಎಲ್ಲದಲ್ಲೂ ಭಯ ಬರುತ್ತದೆ, ಎಲ್ಲದಲ್ಲೂ ಕೋಪ ಬರುತ್ತದೆ. ಯಾಕೆಂದ್ರೆ ಪಿಶಾಚಿನೇ ನಿಮ್ಮ ಹೃದಯ ಆಳುವುದು. ನೀವಿದೆಲ್ಲ ಬೈಬಲಲ್ಲಿ ಬರೆದಿರುವುದು ನೀವು ಓದಬೇಕು ಮತ್ತು ಪಾಸ್ಟರ್ ಹೇಳಿಕೊಡುವ ಮೆಸೇಜ್ ಅನ್ನು ಕೇಳಿಸ್ಕೊಳ್ಳಬೇಕು. ಇದಕ್ಕೆಲ್ಲ ನಿಮಗೆ ಟೈಮ್ ಇಲ್ಲದಿದ್ದರೆ ನೀವು ಯಾವಾಗಲೂ ಭಾವನಾತ್ಮಕವಾಗಿ ಮುರಿದು ನೋವಿನಿಂದ ಜೀವನ ಮಾಡುತ್ತೀರಿ, ಭಯದಿಂದ ಜೀವನ ಮಾಡುತ್ತೀರಿ, ಸಮಾಧಾನ ಇಲ್ಲ. ಯಾಕೆ? ಈವಿಲ್ ಸ್ಪಿರಿಟ್ ಇಸ್ ರೂಲಿಂಗ್ ಯು. ದೇವರ ಸ್ಪಿರಿಟ್ ನಮ್ಮನ್ನು ರೂಲ್ ಮಾಡಿದರೆ ಇಂಕೆ ಬರುವುದಿಲ್ಲ. ಈ ಗ್ರಂಥದಿಂದಲೂ ನಾವು ಸ್ವಯಂ ನಿಯಂತ್ರಣದ ಬೆಲವನ್ನು ಅರ್ಥ ಮಾಡಿಕೊಳ್ಳಬಹುದು. ನಮ್ಮನ್ನು ದುರ್ಬಲಗೊಳಿಸುವುದು ಸ್ವಯಂ ನಿಯಂತ್ರಣದ ಕೊರತೆ. ಇಫ್ ಯು ಆರ್ ಟೆಲ್ಲಿಂಗ್ ಯು ಆರ್ ವೀಕ್ ಟುಡೇ, ನನಗೆ ಶಕ್ತಿನೇ ಇಲ್ಲ, ಆತ್ಮೀಯ ಶಕ್ತಿ, ಭೌತಿಕ ಶಕ್ತಿ ಅಲ್ಲ, ಆತ್ಮೀಯ ಶಕ್ತಿ ಇಲ್ಲ ಅಂತ ನೀವು ಹೇಳಿದರೆ ನಿಮಗೆ ಏನು ಕೊರತೆ ಇದೆ? ಸ್ವಯಂ ನಿಯಂತ್ರಣ ಕೊರತೆ ಇದೆ. ಯು ಆರ್ ನಾಟ್ ರೂಲಿಂಗ್ ಯುವರ್ ಸ್ಪಿರಿಟ್, ದ್ಯಾಟ್ ಈಸ್ ದ ರೀಸನ್ ಯು ಆರ್ ವೀಕ್. ಸ್ವಯಂ ನಿಯಂತ್ರಣದ ಕೊರತೆ ಇರುವುದರಿಂದ ನಾವು ತುಂಬಾ ದುರ್ಬಲರಾಗುತ್ತೇವೆ. ಭಾವನಾತ್ಮಕ ಅಪಕ್ವತೆಯು ನಮ್ಮಲ್ಲಿ ಅನೇಕ ಭಾವನಾತ್ಮಕ ಗಾಯಗಳನ್ನು ಉಂಟು ಮಾಡುತ್ತದೆ. ನಮ್ಮ ಭಾವನಾತ್ಮಕ ಗಾಯಗಳ ಲಕ್ಷಣಗಳು, ನಮ್ಮಲ್ಲಿ ಭಾವನಾತ್ಮಕ ಗಾಯಗಳಿದ್ರೆ ನಮ್ಗೆ ಹೆಂಗೆ ಗೊತ್ತಾಗುವುದು? ಜನರಿಂದ ಬೇರ್ಪಡುವಿಕೆ. ಅಂದರೆ ನೀವು ಜನರನ್ನು, ವಿಶೇಷವಾಗಿ ವಿಶ್ವಾಸಿಗಳನ್ನು ಭೇಟಿ ಮಾಡಲು ನಿಮಗೆ ಅನಿಸುವುದಿಲ್ಲ. ಸ್ಪೆಷಲಿ ವಿಶ್ವಾಸಿಗಳನ್ನು ಭೇಟಿ ಮಾಡುವುದಕ್ಕೆ, ಅಲ್ಲಾಂದ್ರೆ ಪಾಸ್ಟರ್ನ ಭೇಟಿ ಮಾಡುವುದಕ್ಕೆ ನಿಮಗೆ ಅನಿಸುವುದಿಲ್ಲ. ಏನು ಪ್ರಯೋಜನ? ಯಾವಾಗಲೂ ಇದೇ ಕ್ವಶ್ಚನ್. ಎದಕ್ಕೆ ಅವರನ್ನು ಭೇಟಿ ಮಾಡಬೇಕು? ಏನು ಪ್ರಯೋಜನ ಇಲ್ಲ. ಹಿಂಗೆ ನೀವು ಯೋಚನೆ ಮಾಡುತ್ತೀರಿ. ಯಾಕೆ? ನಮ್ಮ ಒಳಗಡೆ ನೋವಿದೆ ಅದಿಂತ. ಅರ್ಥ ಮಾಡಿಕೊಳ್ಳಿ. ಮತ್ತು ಖಿನ್ನತೆ ಮತ್ತು ಬಲವಾದ ಕೋಪ ತಡ್ಕೊಳ್ಳಕ್ಕಾಗಲ್ಲ, ಅಷ್ಟೊಂದು ಕೋಪ. ಯಾಕೆ? ನಿಮಗೆ ಭಾವನಾತ್ಮಕ ಗಾಯವಾಗಿದೆ. ಯಾಕೆ ಗಾಯವು? ಗೊತ್ತಾಯ್ತಲ್ಲ? ಯಾಕೆಂದ್ರೆ ನಿಮ್ಮೊಳಗೆ ಸ್ಮೆಲ್ಲಿಂಗ್, ಸ್ನಾನ ಮಾಡುತ್ತಾ ಇಲ್ಲ, ಫ್ರೆಶ್ ಆಗ್ತಾ ಇಲ್ಲ. ಅದಕ್ಕೆ ಹತಾಶೆ, ಭಯ ಇಂಥದೆಲ್ಲ ಇರುತ್ತದೆ. ಭಾವನಾತ್ಮಕ ನೋವು ದೈಹಿಕ ನೋವಿನಿಂದ ಹೆಚ್ಚು ನೋವಿನಿಂದ ಕೂಡಿದೆ. ನಿಮಗೆ ಗೊತ್ತು ಅಲ್ಲವೇ? ನಿಮ್ಮೆಲ್ಲರ ಮುಖ ನೋಡಿದರೆ ಎಷ್ಟೊಂದು ಭಾವನಾತ್ಮಕ ನೋವಿನಿಂದ ಹೋಗ್ತಾ ಇದೆ ಅಂದ್ರೆ ನನಗೇ ಗೊತ್ತಾಗುತ್ತದೆ. ನಿಮ್ಮ ಬಾಡಿ ನಿಮಗೆ ಸ್ಮೆಲ್ ಬರಲಿರಲಿಲ್ಲ ಅಂದ್ರೆ ಇನ್ನೊಬ್ಬರ ಪಕ್ಕದಲ್ಲಿ ಇರುವವರಿಗೆ ಅವನೆಷ್ಟು ಸ್ಮೆಲ್ ಆಗ್ತದೆ. ಅವನು ಆರಾಮಾಗಿ ಬಂದಿರಬಹುದು, ಒಳ್ಳೆ ಶರ್ಟ್ ಎಲ್ಲ ಇಟ್ಕೊಂಡು, ಅಲ್ಲ, ಪಕ್ಕದಲ್ಲಿ ಇರುವವನಿಗೆ ಗೊತ್ತಾಗುತ್ತದೆ. ಅದೇ ತರ ನಿಮ್ಮ ಮುಖ ನೋಡಿದರೆ ನಿಮಗೆ ಗೊತ್ತಾಗುವುದಿಲ್ಲ, ನಿಮ್ಮ ಪಾಸ್ಟರ್ಗೆ ಗೊತ್ತಾಗುತ್ತದೆ, ಬೇರೆಯವರಿಗೂ ಗೊತ್ತಾಗುತ್ತದೆ. ಸ್ವಲ್ಪ ಸ್ನಾನ ಮಾಡಿ ದೇವರ ಮಕ್ಕಳೇ, ಸ್ವಲ್ಪ ಫ್ರೆಶ್ ಆಗಿ ದೇವರ ಮಕ್ಕಳೇ. ಮತ್ತೆ ನಮ್ಮ ಬಾಡಿಗೆ ಏನಾದರೂ ಗಾಯವಾಗಿದ್ರೆ ನಮಗೆ ಓಯಿಂಟ್ಮೆಂಟ್ ಹಚ್ಚಬಹುದು, ಏನಾದರೂ ಟ್ಯಾಬ್ಲೆಟ್ ತಕ್ಕೋಬಹುದು. ಆದರೆ ಭಾವನಾತ್ಮಕ ನೋವಾಗಿದ್ರೆ ನೀವೆಲ್ಲಿಂದ ತಕೊಂಡ್ಬರ್ತೀರಿ ಮೆಡಿಸಿನ್, ಓಯಿಂಟ್ಮೆಂಟು? ದೇವರಿಗೆ ಮಾತ್ರ ಕೊಡಕ್ಕಾಗತ್ತೆ. ಅರ್ಥ ಮಾಡಿಕೊಳ್ಳಿ. ದೇವರಿಂದ ನೀವು ಫ್ರೆಶ್ ಆಗಬೇಕು. ಹೇಗೆ ನೀವು ದೇವರಿಂದ ಫ್ರೆಶ್ ಆಗೋದು? ಸ್ವಯಂ ನಿಯಂತ್ರಣ ಇದೆ, ಸ್ನಾನ, ದೇವರಿಂದ ಶಕ್ತಿ ಸಿಗುವುದು. ಹಲ್ಲೆಲೂಯಾ. ರೋಮಪುರದವರಿಗೆ 8:14 ಬರೆದಿದೆ, ಯಾರು ದೇವರ ಆತ್ಮನಿಂದ ನಡೆಸಿಕೊಳ್ಳುತ್ತಾರೋ ಅವರು ದೇವರ ಮಕ್ಕಳು. ಯಾರು ದೇವರ ಆತ್ಮನಿಂದ ನಡೆಸಿಕೊಳ್ಳುತ್ತಾರೋ ಅವರು ದೇವರ ಮಕ್ಕಳು. ದೀಕ್ಷಾಸ್ನಾನ ತಕ್ಕೊಂಡಿರುವ ಎಲ್ಲರೂ ದೇವರ ಮಕ್ಕಳು. ಮತ್ತೆ ಇದೇನು? ಹೌದು, ದೇವರ ಹತ್ರ ಬರಬೇಕಂದ್ರೆ
ದೇವರ ಮಕ್ಕಳಾದರೆ ಫಸ್ಟ್ ಸ್ಟೆಪ್ ಇಸ್ ದೀಕ್ಷಾ ಸ್ನಾನ. ಅವರು ಹಾಗೆಯೇ ಉಳಿದುಕೊಂಡರೆ ಅವರು ದೇವರ ಮಕ್ಕಳಾಗುವುದಿಲ್ಲ. ದೇವರ ಆತ್ಮನೆಯಿಂದ ಯಾರ್ಯಾರು ನಡೆಸಿಕೊಳ್ಳುತ್ತಾರೋ, ನಮಗೆ ಸೆಲ್ಫ್ ಕಂಟ್ರೋಲ್ ಇಲ್ಲದಿದ್ದರೆ ವಿ ಆರ್ ನಾಟ್ ಲೆಡ್ ಬೈ ಹೋಲಿ ಸ್ಪಿರಿಟ್. ನಮಗೆ ಸೆಲ್ಫ್ ಕಂಟ್ರೋಲ್ ಇದ್ದರೆ ಮಾತ್ರ ವಿ ಆರ್ ಲೆಡ್ ಬೈ ಹೋಲಿ ಸ್ಪಿರಿಟ್. ನಾವು ಅವನ ಆತ್ಮನೆಯಿಂದ ನಡೆಸಿರುವರು. ಹಲ್ಲೆಲೂಯಾ. ದಯವಿಟ್ಟು ಈ ಸತ್ಯವನ್ನು ನೀವು ಅರ್ಥ ಮಾಡಿಕೋಬೇಕು. ನಿಮ್ಮ ಸ್ಪಿರಿಟಲ್ಲೇ ನೀವು ನಡೆದು ಮತ್ತು ದೇವರ ಮಕ್ಕಳಿಂದ ಯಾರಿಗೂ ಹೇಳಕ್ಕಾಗಲ್ಲ. ದೇವರ ಮಕ್ಕಳೇ, ನಮ್ಮಲ್ಲೆಲ್ಲ ಆ ಭಾವನಾತ್ಮಕ ನೋವುಗಳು, ಭಾವನಾತ್ಮಕ ಅಪಕ್ವತೆ ಎಲ್ಲ ನಮ್ಮಲ್ಲಿ ಬರ್ತದೆ. ಆವಾಗ ಎಲ್ಲ ನಾವು ಸೆರೆ ಹಿಡಿಯಬೇಕು. ತಕ್ಷಣ, ಸ್ವಲ್ಪ ಆದ್ಮೇಲೆ ಅಲ್ಲ, ತಕ್ಷಣ ನಾವು ಸೆರೆ ಹಿಡಿಯುವುದಕ್ಕೆ ಮತ್ತು ಗಿವ್ ಅಪ್ ಮಾಡುವುದಕ್ಕೆ ನೀವು ಪ್ರಾಕ್ಟೀಸ್ ಮಾಡಬೇಕು. ಇಲ್ಲದಿದ್ದರೆ ನೀವು ಅರ್ಥ ಮಾಡಿಕೊಳ್ಳಿ, ಈ ಲೋಕದಲ್ಲಿ ಹುಟ್ಟಿದವನು ಸ್ನಾನನೇ ಮಾಡಲಿಲ್ಲ. 10 ವರ್ಷ ಆಯ್ತು, 20 ವರ್ಷ ಆಯ್ತು, ನೀವು 40 ವರ್ಷ ಆಯ್ತು, ನೀವು ಸ್ನಾನ ಅಂದ್ರೆ ಗೊತ್ತಿಲ್ಲ ಅಂತ ಹೇಳಿದರೆ, ನೀರೇ ನೋಡ್ಲಿಲ್ಲ ಅಂತ ಹೇಳಿದರೆ ನಿಮ್ಮಿಂದ ಎಷ್ಟೊಂದು ವಾಸನೆ ಬರ್ತದೆ ನಿಮಗೇ ಗೊತ್ತು. ಅದೇ ತರ ನಾವು ಫ್ರೆಶ್ ಆಗಲಿಲ್ಲದಿದ್ದರೆ ಈ ಕೊಳಕುಗಳೆಲ್ಲ ನಮ್ಮೊಳಗೆ ಬರ್ತದೆ. ಅದೆಲ್ಲ ನೀವು ಹೊರಗೆ ಹಾಕಬೇಕು. ಇದೆಲ್ಲ ನೀವು ಸ್ನಾನ ಮಾಡಬೇಕಂದ್ರೆ ನೀವು ಬಾತ್ರೂಮ್ ಹೋಗಬೇಡವಾ? ಅಲ್ಲ, ಈಗ ನಾನು ಇಲ್ಲಿ ನಿಂತ್ಕೊಂಡು ನನಗೂ ಸ್ನಾನ ಮಾಡಬೇಕು ಅಂದ್ರೆ ನನಗೂ ಸ್ನಾನ ಮಾಡಕ್ಕಾಗತ್ತಾ? ಇಲ್ಲ. ನೀರಿಲ್ಲದಿದ್ದರೆ ನೀರು ಎತ್ಕೊಂಡು ಬರಬೇಕು. ಬಿಸಿ ನೀರಿಲ್ಲದಿದ್ದರೆ ನೀವು ಹೀಟ್ ಮಾಡಬೇಕು. ಅದಕ್ಕೆ ಪರಿಶ್ರಮ ಇದೆ, ಎಲ್ಲದಕ್ಕೂ ಪರಿಶ್ರಮ ಇದೆ. ಪರಿಶ್ರಮ ಇಲ್ಲದಿದ್ದರೆ ಏನು ಮಾಡಕ್ಕಾಗಲ್ಲ. ನೀವು ಆತ್ಮಿಕವಾಗಿ ಎಷ್ಟು ಪರಿಶ್ರಮ ಮಾಡುತ್ತೀರಿ ದೇವರ ಮಕ್ಕಳೇ? ಯೋಚನೆ ಮಾಡಿ. ಇದೆಲ್ಲ ಇಲ್ಲದಿದ್ದರೆ ನಮಗೆ ಒಳ್ಳೆ ಜೀವನ ಈ ಲೋಕದಲ್ಲಿ ಮಾಡಕ್ಕಾಗಲ್ಲ. ಬರೀ ಚರ್ಚ್ ಹೋಗುವುದು, ಜ್ಞಾನಸ್ನಾನ ತಕ್ಕೊಂಡಿದೆ, ಚರ್ಚ್ ಹೋಗ್ತೀವಿ ಮತ್ತು ಪ್ರಾರ್ಥನೆ ಮಾಡ್ತೀವಿ ಅಂದರೆ ನಿಮ್ಮ ಜೀವನ ದುಃಖಕರವಾಗಿರುತ್ತದೆ. ಅರ್ಥ ಮಾಡಿಕೊಳ್ಳಿ. ಹಲ್ಲೆಲೂಯಾ. ದೇವರ ಆತ್ಮನಿಂದ ನಿಯಂತ್ರಿಸಲ್ಪಡಬೇಕಂದ್ರೆ ನಾವು ನಮ್ಮ ಆತ್ಮವನ್ನು ನಿಯಂತ್ರಿಸಬೇಕು. ಸಂಕ್ಷಿಪ್ತವಾಗಿ ಹೇಳುವುದಾದರೆ, ಸ್ವಯಂ ನಿಯಂತ್ರಣವಿಲ್ಲದೆ ನೀವು ದೇವರ ಮಕ್ಕಳು ಎಂದು ಕರೆಯಲಾಗುವುದಿಲ್ಲ. ಎದಕ್ಕೂ ಸ್ವಯಂ ನಿಯಂತ್ರಣ ಇಲ್ಲ. ನಿಮಗೆ ಹೆಂಗ ಬೇಕೋ ಹಂಗೆ ವರ್ತಿಸಿಬಿಟ್ಟು ದೇವರೇ ಕ್ಷಮಿಸು ಹಂಗೇನ ಹೇಳುವುದು, ಅದೆಲ್ಲ ಬೇಬಿ ಸ್ಟೇಜ್ ಅಲ್ಲಿ. ವರ್ಷ ಎಷ್ಟಾಯ್ತು ಜ್ಞಾನಸ್ನಾನ ತಕ್ಕೊಂಡ್ಮೇಲೆ? 2 ವರ್ಷ ಆಯ್ತು, 3 ವರ್ಷ ಆಯ್ತು, 10 ವರ್ಷ ಆಯ್ತು, 20 ವರ್ಷ ಆಯ್ತು ವಿಶ್ವಾಸಿಗಳು ಹಂಗೆ ಜೀವನ ಮಾಡಿದರೆ ಅರ್ಥ ಮಾಡಿಕೊಳ್ಳಿ. ನಿಮಗೆಷ್ಟು ಭಾವನಾತ್ಮಕ ನೋವಿದೆ ಅಂದ್ರೆ ನಿಮಗೆ ಗೊತ್ತು. ಯು ಆರ್ ಎ wounded person. Am I right? Yes. Hallelujah. ಸೊ ಸ್ವಯಂ ನಿಯಂತ್ರಣ ಒಂದು ಆತ್ಮದ ಫಲವಾಗಿದೆ. ಅದರಲ್ಲಿ ನಾವು ಬೆಳೆಯದಿದ್ದರೆ ನಾವು ದೇವರ ಮಕ್ಕಳೆಂದು ಹೇಗೆ ಕರೆಯಲಾಗುವುದು? ದೇವರ ಮಕ್ಕಳೇ, ಅರ್ಥ ಮಾಡಿಕೊಳ್ಳಿ. ದೇವರ ಮಕ್ಕಳಿಗೆ ವಾಗ್ದಾನ ಮಾಡಿದ ಆಶೀರ್ವಾದಗಳನ್ನು ನಾವು ಹೇಗೆ ಪಡೆಯುವುದು? ಬೈಬಲಲ್ಲಿ ಬರೆದಿರುವ ಭರವಸೆಗಳೆಲ್ಲ ಎಸ್ ಅಂಡ್ ಆಮೆನ್. ಏನು ಡೌಟ್ ಇಲ್ಲ, ಅನುಮಾನನೇ ಇಲ್ಲ. ದೇವರೇನು ಹೇಳಿದ್ರು ಅದೆಲ್ಲ ಎಸ್ ಅಂಡ್ ಆಮೆನ್. ಯಾರಿಗೂ ಕೊಡುವುದು? ದೇವರ ಮಕ್ಕಳಿಗೆ. ಯಾರು ದೇವರ ಮಕ್ಕಳು? ನಿಮ್ಮ ಬೈಬಲ್ ಓದಿ. ರೋಮಬರದವರಿಗೆ 8:14. ದೇವರ ಆತ್ಮನೆಯಿಂದ ನಡೆಸಿಕೊಳ್ಳುವವರು ದೇವರ ಮಕ್ಕಳು. ಅವರಿಗೆ ವಾಗ್ದಾನ ಮಾಡಿರುವುದು. ಮತ್ತೆ ನೀವು ನಿಮ್ಮ ಆತ್ಮದಲ್ಲಿ ನಡೆದು ದೇವರೇ ನಿಮ್ಮ ವಾಗ್ದಾನ ಇವತ್ತು ಕೊಡಬೇಕು, ಈಗ 5 ಗಂಟೆ ಆಗಿದೆ, 5:15 ನನಗೆ ಬೇಕು ಎಂದು ಹೇಳಿದರೆ ಯಾರು ಹೇಳಿಕೊಟ್ಟಿರಿ ಇಂಥ ಪ್ರಾರ್ಥನೆಗಳು? ಬೈಬಲಲ್ಲಿ ಇದೆಯಾ? ನಮ್ಮ ಆತ್ಮದಲ್ಲಿ ನಡೆದು ದೇವರ ಭರವಸೆಗಳೆಲ್ಲ ಕೊಡಬೇಕು ಎಂದು ಹೇಳಿದರೆ ಕೊಡುವುದಿಲ್ಲ. ಅದಕ್ಕೆ ವಿಶ್ವಾಸಿಗಳು ನಿರಾಶರಾಗಿ ಹತಾಶೆಯಿಂದ ಖಿನ್ನತೆಯಿಂದ ಅವರು ಜೀವನ ಮಾಡುವುದು. ದೇವರ ಆತ್ಮದಲ್ಲಿ ನಡೆಯಬೇಕಂದ್ರೆ ಪರಿಶ್ರಮ ಬೇಕು, ಅಲ್ಲವೇ? ಹಲ್ಲೆಲೂಯಾ. ನೀವು ಏಕಾಂಗಿಯಾಗಿ ಬದುಕುವ ಮೂಲಕ ನೀವು ಭಾವನಾತ್ಮಕ ಪ್ರಬುದ್ಧತೆಯಲ್ಲಿ ಅಂದರೆ ಸ್ವಯಂ ನಿಯಂತ್ರಣದಲ್ಲಿ ಬೆಳೆಯಲು ಸಾಧ್ಯವಿಲ್ಲ. ತುಂಬಾ ಜನರು ಫೆಲೋಶಿಪ್ ಇಲ್ಲ, ಚರ್ಚಲ್ಲಿ ಬಂದು ಹೋಗ್ತಾರೆ. ಟಚ್ ಮೀ ನೋಟ್, ಯಾರು ನನಗೆ ಮೆಸೇಜ್ ಕಳಿಸಬೇಡಿ, ಯಾರು ನನ್ನ ಹತ್ರ ಮಾತಾಡಬೇರೆ, ನಾನು ತುಂಬಾ ಬಿಸಿಯಾಗಿದ್ದೀನಿ. ಹಿಂಗೆ ನೀವು ಜೀವನ ಮಾಡಿದರೆ, ಫೆಲೋಶಿಪ್ ಇಲ್ಲದಿದ್ದರೆ ನಿಮಗೆ ಭಾವನಾತ್ಮಕ ಪಕ್ವತೆಯಲ್ಲಿ ಸ್ವಯಂ ನಿಯಂತ್ರಣದಲ್ಲಿ ಬೆಳೆಯಕ್ಕಾಗಿಲ್ಲ. An iron sharpens the iron.
ಒನ್ ಮ್ಯಾನ್ ಶಾರ್ಪನ್ಸ್ ದ ಆಥರ್. ನೀವಿನ್ನೊಬ್ಬರು ಜೊತೆಗೆ ನೀವು ಹೋಗಲಿಲ್ಲದಿದ್ದರೆ ಇನ್ನೊಬ್ಬರಿಂದ ನೀವು ಶಾರ್ಪ್ ಮಾಡಕ್ಕೆ ನೀವು ರೆಡಿಯಾಗಿರಬೇಕು. ನೀವು ಬರೀ ಬೇರೆಯವ್ರನ್ನ ಶಾರ್ಪ್ ಮಾಡಕ್ ಹೋಗ್ತೀರಿ ದೊಡ್ಡದಾಗಿ. ನಿಮ್ಮನ್ನು ಶಾರ್ಪ್ ಮಾಡಕ್ಕೆ ನಿಮಗಾಗುವುದಿಲ್ಲ. ಅವರಿಂದ ನೀವು ಶಾರ್ಪ್ ಮಾಡಬೇಕು. ಬರೀ ಒಬ್ಬರೇ ಶಾರ್ಪ್ ಮಾಡ್ಕೊಂಡಿರುವುದಲ್ಲ. ಇದಿಲ್ಲದಿದ್ದರೆ ಯಾರಿಗೂ ಬೇಡ, ನಾನು ಅವರನ್ನು ಮಾತಾಡಲ್ಲ, ನಾನು ಲಿಟಲ್ ಡಿಸ್ಟೆನ್ಸ್ ಇಡ್ತೀನಿ, ಹಂಗಲ್ಲ, ಹಂಗಿಡುವುದಲ್ಲ. ವಿಶ್ವಾಸಿಗಳಾಗಿದ್ದರೆ ಡಿಸ್ಟೆನ್ಸ್ ಇಡುವುದು ಯಾರ ಹತ್ರ? ಬೇರೆಯವರ ಹತ್ರ, ಈ ಲೋಕದಲ್ಲಿ ಇರೋರ ಹತ್ರ. ವಿಶ್ವಾಸಿಗಳಾಗಿದ್ರೆ ಮತ್ತೆ ಅವರು ನಮ್ಮ ಜೊತೆ ಸೇರುವ ಇಲ್ಲದಿದ್ದರೆ ಡಿಸ್ಟೆನ್ಸ್ ಇಡಬೇಕು. ನಾವು ಆರ್ಗ್ಯೂ ಮಾಡಬಾರದು. ಅಂಥ ವಿಶ್ವಾಸಿಗಳಿಗೆ ನಾವು ಡಿಸ್ಟೆನ್ಸ್ ಇಡಬೇಕು. ಆದರೆ ಒಂದೇ ಚರ್ಚಲ್ಲಿ ಬರುವ ಯೂನಿಟಿ ಇರುವ ವಿಶ್ವಾಸಿಗಳ ಜೊತೆಗಲ್ಲ ನೀವು ಡಿಸ್ಟೆನ್ಸ್ ಇಡಬೇಕಾಗಿರುವುದು. ಅರ್ಥ ಮಾಡಿಕೊಳ್ಳಿ. ಒಬ್ಬರನ್ನೊಬ್ಬರು ನೀವು ಬಿಲ್ಡ್ ಮಾಡಬೇಕು. ಬಿಲ್ಡ್ ಮಾಡಕ್ ಹೋಗಿದಾಗ ನಿಮಗೂ ಬರ್ತದೆ ಒರೆಸೋದು, ಶಾರ್ಪಿಂಗ್. ಇಲ್ಲದಿದ್ದರೆ ಕೆಲವರು ಏನು ಮಾಡ್ತಾರೆ, ಮಿನಿಸ್ಟ್ರಿಗೆ ಹೋಗಿದೆ, ಶಾರ್ಪಿಂಗ್ ಆಯಿತು, ಮಿನಿಸ್ಟ್ರಿ ಬಿಟ್ಟು ಬಿಡ್ತಾರೆ. ಶಾರ್ಪಿಂಗ್ ಆಗೇ ಆಗತ್ತೆ. ದೋಸ್ ಹೂ ಆರ್ ನಾಟ್ ಡೂಯಿಂಗ್ ಮಿನಿಸ್ಟ್ರಿ, ನಿಮ್ಗೆ ಗೊತ್ತಿಲ್ಲ. ನಿಮ್ಮಲ್ಲಿ ತುಂಬಾ ಜನರು ನೀವು ಮಿನಿಸ್ಟ್ರಿ ಮಾಡುವುದಿಲ್ವಲ್ಲ, ನಿಮ್ಗೆ ಮತ್ತೆ ಇದೆಲ್ಲ ಫಾರಿನ್ ಲ್ಯಾಂಗ್ವೇಜ್, ನಿಮ್ಗೆ ಇದೆಲ್ಲ ಗೊತ್ತಾಗುವುದಿಲ್ಲ. ನೀವು ತಿಳ್ಕೊಳ್ತೀರಿ, ಓ ಮಿನಿಸ್ಟ್ರಿ ಎಲ್ಲ ನನಗಿರುವುದಲ್ಲ, ಪಾಸ್ಟರ್ಗೂ ಬೇರೆ ಜನರಿಗೂ ಎಂದ. ಎಲ್ಲರೂ ದೇವರ ಸೇವೆ ಮಾಡಬೇಕು. ಎಲ್ಲರಿಗೂ ಇರುವುದು ದೇವರ ಸೇವೆ. ದೇವರ ಸೇವೆ ಮಾಡುವಾಗ ನಮಗೆ ಈ ಶಾರ್ಪಿಂಗ್ ಬಂದೇ ಬರ್ತದೆ. ಒಬ್ಬರು ನಮ್ಮನ್ನು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡುತ್ತಾರೆ, ಅಫೆಂಡ್ ಮಾಡ್ತಾರೆ, ಅವರನ್ನೆಲ್ಲ ಕ್ಷಮಿಸ್ಬಿಟ್ಟು ಕ್ಷಮಿಸಿ 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 ನಾವು ಹೋಗಕ್ಕೆ ರೆಡಿಯಾಗಿರಬೇಕು. ಸ್ವಯಂ ನಿಯಂತ್ರಣ. ನಿಮ್ಮ ಮನಸ್ಸನ್ನು ನೀವು ಆಳಬೇಕು, ನಿಮ್ಮ ಆತ್ಮವನ್ನು ಆಳಬೇಕು. ನೀವು ಆಳಲಿಲ್ಲದಿದ್ದರೆ ನೀವು ಗೋಡೆ ಇಲ್ಲದ, ಗೋಡೆ ಬಿತ್ತು ಹೋಗಿರುವ ಒಂದು ಕಟ್ಟಡ ತರ ಇದೆ. ಎನಿಮೀಸ್ಗೆ ತಕ್ಷಣ ಬಂದು ಏನಾದರೂ ಮಾಡಬಹುದು. ಅರ್ಥ ಮಾಡಿಕೊಳ್ಳಿ. ಸೊ ನಿಮಗೆ ಏಕಾಂಗಿಯಾಗಿ ಬದುಕಲು ಸಾಧ್ಯವಿಲ್ಲ. ಒಂದು ವಿಶ್ವಾಸಿಯಾಗಿ ನಮಗೆ ಫೆಲೋಶಿಪ್ ಬೇಕು. ಒಬ್ಬರನ್ನು ನೀವು ಕಟ್ಟಬೇಕು. ಬರೀ ನನ್ನನ್ನು ಕಟ್ಟಿ ನೀವು ಹೇಳ್ಕೊಂಡು ಕುತ್ಕೋಬಾರದು. ನೀವು ಬೇರೆಯವರಿಗೆ ಹೋಗಿ ಕಟ್ಟಬೇಕು. ಅದೇ ಚರ್ಚು. ನೀವು ಬೇರೆಯವ್ರನ್ನ ಕಟ್ಟಬೇಕು, ಬೇರೆಯವರು ನಿಮ್ಮನ್ನು ಕಟ್ಟಬೇಕು. ಹಿಂಗೆ ಇದು ನಡೀತಾ ಇರಬೇಕು. ಆದರೇನೆ ಅದು ಚರ್ಚ್ ಎಂದು ಕರೆಯುವುದು. ಇದೆ ಎಫೆಸದವರಿಗೆ 4:11-16 ಉಲ್ಲೇಖಿಸಿದಂತೆ ನಾವು ಆಧ್ಯಾತ್ಮಿಕವಾಗಿ ಬೆಳೆಯುತ್ತಿರುವ ಗುಂಪಿನಲ್ಲಿ ಇರಬೇಕು. ನಾವು ಭಾವನಾತ್ಮಕವಾಗಿ ಮತ್ತೆ ಆಧ್ಯಾತ್ಮಿಕವಾಗಿ ಬೆಳೆಯಲು ಆಧ್ಯಾತ್ಮಿಕವಾಗಿ ಪ್ರಬುದ್ಧ ವಿಶ್ವಾಸಿಗಳ ಸಹಾಯ ನಮಗೆ ಅಗತ್ಯವಿದೆ. ಒಬ್ರನ್ನೊಬ್ರು ಸಹಾಯ ನಮಗೆ ಬೇಕು. ನೀವೇನು ಒಬ್ಬರೇ ನಾನು ಯೇಸು ಹತ್ರ ಇರ್ತೀವಿ, ಬೇರೆ ಯಾರೂ ಚೆನ್ನಾಗಿಲ್ಲ, ನಾನು ಬೇರೆ ಯಾರ ಹತ್ರನೂ ಸೇರಿಲ್ಲ ನೀವು ಹೇಳಬಾರದು. ಅರ್ಥ ಮಾಡಿಕೊಳ್ಳಿ. ಏನಾಗುತ್ತದೆ, ನಿಮ್ಮ ಗೋಡೆ ಬಿತ್ತು ಹೋಗ್ತಾ ಇರ್ತದೆ. ನಿಮಗೆ ಸೆಲ್ಫ್ ಕಂಟ್ರೋಲ್ ಎಂದೂ ಸಿಗುವುದಿಲ್ಲ ಬೇರೆ ವಿಶ್ವಾಸಿಗಳ ಜೊತೆ ಸೇರಲಿಲ್ಲ ಅಂದರೆ. ಹಲ್ಲೆಲೂಯಾ. ಅದು ದೇವರ ಪ್ರಮಾಣ. ನೀವೇ ಎಕ್ಸ್ಪೀರಿಯನ್ಸ್ ಮಾಡಿ. ನಿಮಗಿಷ್ಟು ದಿನ ಯೇಸು ದೇವರ ಹತ್ರ ಜೀವನ ಮಾಡಿ ಎಷ್ಟೊಂದು ಸೆಲ್ಫ್ ಕಂಟ್ರೋಲ್ ಇದೆ ಎಂದು ನಿಮಗೇ ಗೊತ್ತು. ಅದರಿಂದ ನಾನು ಹೇಳುವುದು ನಿಮಗೆ ಅರ್ಥವಾಗುತ್ತದೆ. ನಾವು ಹಾಗೆ ಮಾಡಲಿಲ್ಲದಿದ್ದರೆ ಜೀವಪೂರ್ತಿ ಭಾವನಾತ್ಮಕ ಗಾಯಗಳು, ಮಾನಸಿಕ ಗಾಯಗಳೊಂದಿಗೆ ಬದುಕಬೇಕಾಗತ್ತೆ. ವಿಶ್ವಾಸಿಗಳೇ ಅರ್ಥ ಮಾಡಿಕೊಳ್ಳಿ. ನೀವು ಈ ಪ್ರೋಸೆಸ್ ಅಲ್ಲಿ ಇಲ್ಲದಿದ್ದರೆ ಏಕಾಂಕಿಯಾಗಿ ನಿಮಗೆ ಜೀವನ ಮಾಡಕ್ಕಾಗಲ್ಲ. ಆ ಗುಂಪಿನಲ್ಲಿ ಇರಬೇಕು. ಚರ್ಚ್ ಇಸ್ ಎ ಹೋಮ್. ವಿಶ್ವಾಸಿಗಳ ಗುಂಪಿನಲ್ಲಿ ಇರಬೇಕು. ನೀವು ಪಾಸ್ಟರಿನ ಸ್ವೀಕರಿಸಬೇಕು. ನಮಗೊಬ್ಬರನ್ನೊಬ್ಬರ ಸಹಾಯ ಬೇಕು. ನಿಮ್ಮ ಪ್ರಾರ್ಥನೆ, ನಿಮ್ಮ ಪ್ರೀತಿಯ ಪ್ರಾರ್ಥನೆ ನನಗೂ ಬೇಕು. ನಾನು ನಿಮಗೂ ಪ್ರಾರ್ಥನೆ ಕೊಡ್ತೀನಿ. ಒಬ್ರಿಗೊಬ್ರಿಗೂ ನಾವು ಸಂಪರ್ಕಿಸಬೇಕು. ಇದೇ ಚರ್ಚ್. ನೀವದು ಪ್ರೀತಿಯಿಂದ ಮಾಡಿದರೆ ನಿಮಗೊಳ್ಳೆಯದಾಗುತ್ತದೆ. ಪ್ರೀತಿಯಿಂದ ಮಾಡಿದರೆ ನೀವು ಸೆಲ್ಫ್ ಕಂಟ್ರೋಲ್ನಲ್ಲಿ ಬೆಳೀತೀರಿ. ಇಲ್ಲದಿದ್ದರೆ ನಿಮಗೆ ತುಂಬಾ ಗಾಯ ಉಂಟಾಗುತ್ತದೆ. ಎಲ್ಲಿ? ದೇಹದಲ್ಲ, ನಿಮ್ಮ ಮನಸ್ಸಿನಲ್ಲಿ. ಯಾರಿಗೂ ಅದು ವಾಸಿ ಮಾಡೋಕ್ಕಾಗೋದಿಲ್ಲ. ಒಂದಲ್ಲ ಒಂದು ಪ್ರಾಬ್ಲಮ್ಸು ವಿಲ್ ಕಮ್ ಫಾರ್ ಎವ್ರಿ ಒನ್, ಎಲ್ಲರಿಗೂ. ಮತ್ತೆ ನೀವು ಬೆಳೀತಾ ಇದ್ರೆ ಅದು ಹೆಂಗೆ ಡೀಲ್ ಮಾಡಬೇಕು ಅಂತ ನಿಮ್ಗೆ ಗೊತ್ತಾಗುತ್ತದೆ. ಆ ಗಾಯದಲ್ಲಿ ನೀವು ಉಳಿಯುವುದಿಲ್ಲ. ದೇವರಿಗೆ ನಾವು ಪ್ರಾರ್ಥಿಸಬೇಕು. ಏನಾದರೂ ಬಂದರೆ ದೇವರ ಮೇಲೆ ನಾವು ಹಾಕಬೇಕು. ಕೀರ್ತನೆಗಳು 62:8. ಮತ್ತು ನಮ್ಮ ಕಳವಳಗಳನ್ನು ಹಂಚಿಕೊಳ್ಳಲು ನಮಗೆ ಕೆಲವು ಆಧ್ಯಾತ್ಮಿಕವಾಗಿ ಬೆಳೆಯುವ ಜನರ ಅಗತ್ಯವಿದೆ.
ವಿಶ್ವಾಸಾರ್ಹ ಬೆಂಬಲಿಗ ಆಧ್ಯಾತ್ಮಿಕ ಸ್ನೇಹಿತರಂತೆ ಯಾರೂ ಇಲ್ಲ ದೇವರ ಮಕ್ಕಳೇ. ಅರ್ಥ ಮಾಡಿಕೊಳ್ಳಿ, ವಿಶ್ವಾಸಾರ್ಹ ಬೆಂಬಲಿಗ ಆಧ್ಯಾತ್ಮಿಕ ಸ್ನೇಹಿತರು ನಿಮಗೆ ಬೇಕು. ಗ್ರೋಯಿಂಗ್ ಸ್ಪಿರಿಚುವಲಿ ಮಚ್ಯೂರಿಂಗ್ ಸ್ಪಿರಿಚುವಲ್ ಫ್ರೆಂಡ್ಸ್ ನಿಮಗೆ ಬೇಕು. ನಿಮ್ಮ ಗಾಯವನ್ನು ಇನ್ನೊಬ್ಬರನ್ನ ಹತ್ರ ನೀವು ಶೇರ್ ಮಾಡಬೇಕು, ಹಂಚಿಕೊಳ್ಳಬೇಕು. ನಿಮ್ಮ ಮನಸ್ಸಲ್ಲಿ ಇಟ್ಕೊಳ್ಳಕ್ಕಾಗಲ್ಲ, ದೇವರ ಹತ್ರ ಹೇಳ್ಬೇಕು. ಅದಾದ್ಮೇಲೆ ನಿಮಗೆ ಆತ್ಮೀಯ ಸ್ನೇಹಿತರಿರಬೇಕು. ಇದೇ ಚರ್ಚ್. ದೇವರು ಇದೆಲ್ಲ ಚರ್ಚಲ್ಲಿ ಕೊಟ್ಟಿದ್ದಾರೆ. ಮತ್ತೆ ನೀವು ಕೋಪರೇಟ್ ಮಾಡಲಿಲ್ಲದಿದ್ರೆ ನಿಮಗೇನು ಸಿಗುವುದಿಲ್ಲ. ಕೋಪರೇಟ್ ಮಾಡಬೇಕಂದ್ರೆ ನಿಮ್ಮಲ್ಲಿ ಪಾತ್ರಗಳು ಬೆಳೆಯಬೇಕು. ನೀವು ಡೈಲಿ ಸ್ನಾನ ಮಾಡಬೇಕು. ಡೈಲಿ ಎಷ್ಟೊಂದು ಸಾರಿ ನಾವು ಫ್ರೆಶ್ ಆಗಬೇಕು. ನಾವು ಸ್ವಲ್ಪ ಫ್ರೆಶ್ ಆಗಲಿಲ್ಲ ಅಂದ್ರೆ ತಕ್ಷಣ ನಾವು ಹೋಗ್ಬಿಡ್ತೇವೆ ಅಲ್ಲವೇ? ನಮ್ಮ ಸ್ವಲ್ಪ ದುಃಖದಲ್ಲಿ ಇದ್ರೆ, ಸ್ವಲ್ಪ ಕೋಪದಲ್ಲಿ ಇದ್ರೆ, ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಇದ್ರೆ, ಸ್ವಲ್ಪ ಅಸೂಯೆಯಲ್ಲಿ ಇದ್ರೆ, ಏನೇ ಇದರಲ್ಲಿ ನಾವು ಇದ್ರೂ ನಮಗೆ ಗೊತ್ತು ಎಷ್ಟು ನಮಗೆ ಕಷ್ಟ ಉಂಟಾಗುತ್ತೆ. ತಕ್ಷಣ ನಾವು ಫ್ರೆಶ್ ಆಗಬೇಕು. ಅರ್ಥ ಮಾಡಿಕೊಳ್ಳಿ. ನಾವು ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ